ಕರುಣಾಳು ಬೀಳು ರವಾಸ ದೇವ ದೇವೇಶ ಗುರು ಬಸವೇಶ ಕರುಣಾಳು ಬೀಳು ರವಾಸ ದೇವ ದೇವೇಶ ಗುರು ಬಸವೇಶ ಕರುಣಾದೆ ಕಾಯೋ ಹೇ ಗುರುದೇವ ಕರುಣಾದೆ ಕಾಯೋ ಹೇ ಗುರುದೇವ ಕರುಣಾಳು ಬೀಳು ರವಾಸ ದೇವ ದೇವೇಶ ಗುರು ಬಸವೇಶ ಮತಿಹೀನ ನಾನು ಗತಿ ನೀನು ಎಂದು ಮತಿಹೀನ ನಾನು ಗತಿ ನೀನು ಎಂದು ತವ ಚರಣ ಸ್ಮರಣ ಒಂದೇ ಮಾಡುವೆನು ತವ ಚರಣ ಸ್ಮರಣ ಒಂದೇ ಮಾಡುವೆನು ಕರುಣಾಳು ಬೀಳು ರವಾಸ ದೇವ ದೇವೇಶ ಗುರು ಬಸವೇಶ ಭಕ್ತಿ ಇಲ್ಲದ ಬಡವನು ನಾನೆಂದು ಭಕ್ತಿ ಇಲ್ಲದ ಬಡವನು ನಾನೆಂದು ಬೇಗನೆ ಬಂದು ಸಲಹೆಯ ತಂದೆ ಬೇಗನೆ ಬಂದು ಸಲಹೆಯ ತಂದೆ ಕರುಣಾಳು ಬೀಳು ರವಾಸ ದೇವ ದೇವೇಶ ಗುರು ಬಸವೇಶ ದೀಕ್ಷೆಯ ಕೊಟ್ಟು ಶಿವ ಮಂತ್ರ ಹೇಳು ದೀಕ್ಷೆಯ ಕೊಟ್ಟು ಶಿವ ಮಂತ್ರ ಹೇಳು ಶಿರಬಾಗಿ ಬೇಡುವೆ ದಯೆ ತೋರು ಗುರುವೇ ಶಿರಬಾಗಿ ಬೇಡುವೆ ದಯೆ ತೋರು ಗುರುವೇ ಕರುಣಾಳು ಬೀಳು ರವಾಸ ದೇವ ದೇವೇಶ ಗುರು ಬಸವೇಶ ಭವತಾಪ ದುರಿಯಲ್ಲಿ ಬೆಂದೇನು ನಾನು ಭವತಾಪ ದುರಿಯಲ್ಲಿ ಬೆಂದೇನು ನಾನು ಕರವ ಹಿಡಿದತ್ತು ಹೇ ಪರಮೇಶ ಕರವ ಹಿಡಿದತ್ತು ಹೇ ಪರಮೇಶ ಕರುಣಾಳು ಬೀಳು ರವಾಸ ದೇವ ದೇವೇಶ ಗುರು ಬಸವೇಶ ಜಗವನ್ನು ಸಲುಹಿರುವ ದೇವೇಶ ನೀನು ಜಗವನ್ನು ಸಲುಹಿರುವ ದೇವೇಶ ನೀನು ಗತಿಮತಿ ಭಕ್ತಿಯ ಕೊಡು ಎನಗೆ ದೇವಾ ಗತಿಮತಿ ಭಕ್ತಿಯ ಕೊಡು ಎನಗೆ ದೇವಾ ಕರುಣಾಳು ಬೀಳು ರವಾಸ ಕರುಣಾಳು ಬೀಳು ರವಾಸ ದೇವ ದೇವೇಶ ಗುರು ಬಸವೇಶ ದೇವ ದೇವೇಶ ಗುರು ಬಸವೇಶ ಕರುಣಾದೆ ಕಾಯೋ ಹೇ ಗುರುದೇವ ಕರುಣಾದೆ ಕಾಯೋ ಹೇ ಗುರುದೇವ ದೇವ ದೇವೇಶ ಗುರು ಬಸವೇಶ ದೇವ ದೇವೇಶ ಗುರು ಬಸವೇಶ ಗುರು ಬಸವೇಶ
ವಿಶ್ವದ ಸಮಸ್ತ ದಾರ್ಶನಿಕ ಮಹಾತ್ಮರ ದಿವ್ಯ ಅಡಿದಾವರಿಗಳಿಗೆ ಭಕ್ತಿಯ ನಮನಗಳನ್ನು ಸಮರ್ಪಿಸಿ, ಬೀಳೂರಿನ ಆರಾಧ್ಯ ದೈವ ಸಿದ್ಧಕ್ಷೇತ್ರದ ಸಿದ್ಧಿ ಪುರುಷ, ಕಾಶಿಯಿಂದ ಬಂದು ಬೀಳೂರಿನಲ್ಲಿ ನೆಲೆಸಿರುವ ಅನಂತ ಭಕ್ತರ ಶ್ರದ್ಧೆಯ ಕಾಲಭೈರವನಾಥನ ದಿವ್ಯ ಸನ್ನಿಧಿಗೆ ಭಕ್ತಿಯ ನಮನಗಳನ್ನು ಸಮರ್ಪಿಸಿ, ನಮ್ಮೆಲ್ಲರ ಆರಾಧ್ಯರು, ವಿಶ್ವಕ್ಕೆ ಅಧ್ಯಾತ್ಮದ ಬೆಳಕನ್ನು ಬೆಳಗಿರುವ ಶಿವಯೋಗಿ ಸ್ವರೂಪಿಗಳು, ಶಿವನ ಪರಾವತಾರಿಗಳಾದಂತಹ ಪರಮ ಪೂಜನೀಯ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ರಾಜಯೋಗಿ ಗುರುಬಸವ ಮಹಾಶಿವಯೋಗಿಗಳನ್ನು ಭಕ್ತಿಯಿಂದ ಧ್ಯಾನಿಸಿ, ಪರಮ ಪೂಜನೀಯರು, ತಪಸ್ಸಿದ್ಧರು, ವೈರಾಗ್ಯ ಮೂರ್ತಿಗಳಾಗಿ ಈ ನಾಡನ್ನು ಬೆಳಗಿದ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಚನ್ನಬಸವ ಮಹಾಶಿವಯೋಗಿಗಳ ದಿವ್ಯ ಗದ್ದುಗೆಗೆ ಸಾಷ್ಟಾಂಗ ನಮನಗಳನ್ನು ಸಮರ್ಪಿಸಿ, ಶ್ರದ್ಧೆಯಿಂದ ಆಗಮಿಸಿರುವಂತಹ ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ನಾವೆಲ್ಲರೂ ದಿವ್ಯ ತತ್ವವನ್ನು ಅನುಭವಿಸಬೇಕು, ದೇವಸ್ವರೂಪದ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳಬೇಕು, ನಮ್ಮ ಜೀವನ ಪಾವನವಾಗಬೇಕು, ಪವಿತ್ರವಾಗಬೇಕು, ಮಂಗಲಮಯವಾಗಬೇಕು. ನಾವೆಲ್ಲರೂ ಮೃತ್ಯುವಿನಿಂದ ಪಾರಾಗಿ ಅಮೃತಾತ್ಮರಾಗಬೇಕು. ಆಗ ಮಾತ್ರ ನಮ್ಮ ಜೀವನ ಸಾರ್ಥಕವಾಗುತ್ತದೆ. ಜೀವನದ ಸಾರ್ಥಕತೆಯ ದಾರಿ ಪ್ರಪಂಚ ಅಲ್ಲ. ನಾವು ಎಷ್ಟು ಪ್ರಪಂಚವನ್ನು ಮಾಡ್ತೀವಿ, ಇದರ ಮೇಲಿನಿಂದ ನಮ್ಮ ಜೀವನ ಸಾರ್ಥಕ ಆಗಂಗಿಲ್ಲ. ಪ್ರಪಂಚದಲ್ಲಿ ಎಷ್ಟು ನಾವು ಪರಿಣಿತರಿದ್ದೀವಿ, ಇದರ ಮೇಲಿನಿಂದ ನಾವು ಕೃತಾರ್ಥರಾಗಂಗಿಲ್ಲ. ಪ್ರಪಂಚದಲ್ಲಿ ಕೋಟಿಗಟ್ಟಲೆ ಜನ ಪಳಗಿರ್ತಾರೆ, ಆದ್ರೆ ಅದು ಎದಕ್ಕೆ ಉಪಯೋಗ ಬರ್ತದೆ? ಪ್ರಾಪಂಚಿಕ ಅನುಭವ ದುಃಖದ ಆಲಯ, ದುಃಖದ ಆಗರ. ಆ ಅನುಭವಗಳನ್ನು ಎಷ್ಟು ಮೆಲುಕು ಹಾಕ್ತೀವಲ್ಲ ಅಷ್ಟು ಮನುಷ್ಯನಿಗೆ ತ್ರಾಸ, ದುಃಖ ಕೊಡ್ತದೆ. ಆದ್ದರಿಂದ ಪ್ರಾಪಂಚಿಕ ಅನುಭವ ಯಾವತ್ತಿದ್ದರೂ ಕೂಡ ದುಃಖದಾಯಕವೇ. ಅದಕ್ಕಾಗಿ ಈ ಧರೆಯಲ್ಲಿಯೇ, ಜಗತ್ತಿನಲ್ಲಿಯೇ ಶ್ರೇಷ್ಠರಾದಂಥ ಮಹಾತ್ಮರೆಲ್ಲರೂ ಪ್ರಪಂಚವನ್ನು ತೃಣ ಸಮಾನ ಅಂಥೇಳಿ ಕಂಡು, ವಿರಕ್ತಸ್ಯ ತೃಣಂ ಜಗತ್, ಯಾವ ಮನುಷ್ಯ ವೈರಾಗ್ಯ ಪುರುಷನಾಗಿರ್ತಾನಲ್ಲ ಅಂಥವನಿಗೆ ಪ್ರಪಂಚ ಹುಲ್ಲು ಕಡ್ಡಿಗೆ ಸಮಾನ. ಬಂಗಾರ, ಬೆಳ್ಳಿ, ವಜ್ರ ವೈಢೂರ್ಯಗಳು ಕಲ್ಲ, ಮಣ್ಣವು, ಅವೇನು ಬೇರೆ ಅದಾವು? ಸೌಂಡ್ ಕಡಿಮೆ. ಅವೇನು ಬೇರೆ ಇಲ್ಲ. ಅವೆಲ್ಲವೂ ಕೂಡ ಇದೇ ಮಣ್ಣಿನ ಪದಾರ್ಥಗಳು, ಇದೇ ಮಣ್ಣಿನಲ್ಲಿ, ಕಲ್ಲಿನಲ್ಲಿ ಹುಟ್ಟಿದಂಥವುಗಳು. ಆದ್ದರಿಂದ ಅವಕ್ಯಾಕಷ್ಟು ಮಹತ್ವವನ್ನು ಕೊಡಬೇಕು? ನಿಜವಾದಂಥದ್ದು ಯಾವುದು ಅಂದ್ರೆ ಜ್ಞಾನ. ಅಜರಾಮರವಾಗಿರುವಂಥದ್ದು ಯಾವುದು ಅಂದ್ರೆ ಜ್ಞಾನ. ಮನುಷ್ಯನನ್ನು ಮಹಾತ್ಮನನ್ನಾಗಿ ಮಾಡುವಂಥ ಸಾಮರ್ಥ್ಯ ಆತ್ಮವಿದ್ಯೆಯಲ್ಲದ.
ಬಂಗಾರ ಅಂದರೆ ಮನುಷ್ಯನ ಜ್ಞಾನಿ ಮಾಡ್ತತೇನು? ಬಂಗಾರ ಅಂದರೆ ಮನುಷ್ಯನನ್ನು ಮಹಾತ್ಮನನ್ನಾಗಿ ಮಾಡ್ತತೇನು? ದುಃಖಿಯಾದಂಥ ಮನುಷ್ಯನನ್ನು ಶಾಂತ ಮಾಡುವಂಥ ಸಾಮರ್ಥ್ಯ ಬಂಗಾರದಲ್ಲಿ ಇಲ್ಲ, ವಜ್ರ ವೈಡೂರ್ಯಗಳಲ್ಲಿ ಇಲ್ಲ. ಚಿಂತಾಕ್ರಾಂತನಾಗಿರುವಂಥ ಒಬ್ಬ ಮನುಷ್ಯನನ್ನು ಸಮಾಧಾನ ಮಾಡುವಂಥ ಸಾಮರ್ಥ್ಯ ಒಬ್ಬ ಮಹಾತ್ಮನಲ್ಲಿರ್ತದ, ಅಧ್ಯಾತ್ಮ ಜ್ಞಾನದಲ್ಲಿ ಇರ್ತದ, ಸತ್ಸಂಗದಲ್ಲಿರ್ತದೆ. ಹಾಗಾದ್ರೆ ರಾಜ ಮಹಾರಾಜರೆಲ್ಲ ಯಾವಾಗಲೂ ನಕ್ಕೋತ ಇರಬೇಕಾಗಿತ್ತಲ್ಲ, ಹಾಗೇನಿಲ್ಲ. ಮುಂದೆ ಸ್ಟೇಜ್ ಮೇಲೆ ಬಂದಾಗ ಅಷ್ಟ ನಗತಾರ ಅವರು. ಸ್ಟೇಜ್ ಹಿಂದೆ ಹೋದ್ರಂದ್ರೆ ಒಮ್ಮೆ ಅಳ್ಳಾಕ ಚಾಲೂ ಮಾಡಿದ್ರು ಅಂದ್ರೆ ಹೊಳ್ಳಿ ಸ್ಟೇಜಿಗೆ ಬರೋ ತನಕ ಅಳತಿರ್ತಾರೆ. ಅವ್ರ ತ್ರಾಸ ಅವರಿಗೆ ಗೊತ್ತಾ. ಜನರ ಮುಂದರೇ ಅಳ್ಳಾಕ ಬರಂಗಿಲ್ಲ. ಅಳ್ತಾರೆ. ಯಾವಾಗ ಅಳ್ತಾರ? ಸ್ಟೇಜ್ ಮೇಲೆ ಹೋಟ್ ಕಡಿಮೆ ಬೀಳಾತು ಅಂದ್ರೆ ಅಳ್ತಾರೆ. ಆದ್ರೆ ಕಣ್ಣೀರು ಒರೆಸುವಂತಹ ಸಾಮರ್ಥ್ಯ ಬಂಗಾರ ಬೆಳ್ಳಿ ಅಧಿಕಾರಗಳಲ್ಲಿ ಇಲ್ಲ. ಗುಡಿಸಲಲ್ಲಿ ಎದ್ದ ಮನುಷ್ಯ ಹರಕಂಗಿ ಹಾಕ್ಕೊಂಡು ತಂಗಳ ರೊಟ್ಟಿ ಪುಂಡಿ ಪಲ್ಲೆ ತಿಂದಂಥ ಮನುಷ್ಯ ಹಾಡ ಹಾಡ್ಕೋತಿರ್ತಾನಲ್ಲ, ಇವನಿಗೆ ಸುಖಿ ಮನುಷ್ಯ ಅಂತ ಕರೀತಾರೆ. ಏನು ಮಾಡೋದ? ದಿನ ಬಡ್ದಾಡ್ಕೋತ ಬಂಗಾರ ಕುರ್ಚಿ ಮೇಲೆ ಕೂತು ಮಾಡೋದೇನೈತಿ? ಏನು ತ್ರಾಸ, ದುಃಖನ ದುಃಖ, ಚಿಂತಿನ ಚಿಂತೆ. ಇದರಲ್ಲಿ ಮುಳುಗಿದಂಥ ಮನುಷ್ಯ ಅವನಿಗೆ ಎಂದ ಹೊರಗೆ ಬರಾವಿನ್ನ. ಆದರೆ ಮಹಾತ್ಮರು, ಶ್ರೇಷ್ಠ ಶಿವಯೋಗಿಗಳು, ಸಿದ್ಧ ಪುರುಷರೆಲ್ಲರೂ ಒಬ್ಬರೇ ಒಂದು ಉಂಗುರ ಇರ್ಲತ್ತ ಹಾಕ್ಯಾರನ ಬಂಗಾರದ್ದು. ನೀವು ಹಾಕ್ತಿರ್ಲ ಎಲ್ಲರೂ ಬಂಗಾರ ಉಂಗುರ, ದೊಡ್ಡ ದೊಡ್ಡ ಚೈನ ಸರ, ಹೆಚ್ಚು ಶ್ರೀಮಂತಿಗೆ ಹೆಚ್ಚು ಆದಂಗೆ ಎಲ್ಲ ಬಾಗಿಲಿಗೆ ಸಹಿತ ಬಡಿಸಿಬಿಡ್ತೈತಿ ಮಂದಿ ತಗಡ. ಇರಲಿ ನಮ್ಮ ತುಸು ಶ್ರೀಮಂತಿಗೆ ಗೊತ್ತಾಗಲಿ ಊರಿಗೆ. ಆ ಲಗ್ನ ಮಧುಮಕ್ಕಳದಿರ್ತೈತಿ, ಇವರ ತಯಾರಾಗಿರ್ತಾರೆ ಅವ್ರಿಗೆ 10 ಪಟ್ಟು ಮಂದಿಗೆ ತೋರಿಸೋ ಸಲುವಾಗಿ. ಒಬ್ಬರೇ ಮಹಾತ್ಮರು, ಸಿದ್ಧ ಪುರುಷರು ಇರ್ಲಿಪ್ಪ, ಇದೊಂದು ಬಂಗಾರದಿಂದ ನನಗೆ ಆತ್ಮಜ್ಞಾನ ಆಯಿತು ಅಂತ ಜಗತ್ತಿನಲ್ಲಿ ಹೇಳಿದ್ದುಂಟೆ ಇಲ್ಲಿಯವರೆಗೆ. ಬಂಗಾರ ಬೆಳ್ಳಿ ಅಧಿಕಾರ ದೌಲತ್ತು ದರ್ಪಗಳೆಲ್ಲವೂ ಮಣ್ಣಾಗಿ ಹೋಗ್ತಾವ, ಮನುಷ್ಯನೇ ಇದನ್ನು ತಿಳ್ಕೊ ಅಂತ ಮಹಾತ್ಮರು ಹೇಳೋದು. ಎದಕ್ಕೆದರಿಂದ ಬೆನ್ನು ಹತ್ತಿದೆ? ಬುದ್ಧಿ ಇರಲಾರದಂತಹ ಭ್ರಮಿತನ ಹಾಗೆ ನೀನು ವರ್ತಿಸ್ಲಿಕ್ಕೆ ಹೋಗಬೇಡ. ಏನು ಐತೆಲ್ಲ ಅದನ್ನು ತಿಳ್ಕೊರಪ್ಪ. ಯಾವುದು ನಾಶ ಆಗುವುದಿಲ್ಲಲ್ಲ ಅದನ್ನು ತಿಳ್ಕೊ. ಯಾವುದು ಜಡವಾಗ್ಯದಲ್ಲ ಅದರ ಹಿಂದೆ ಬೆನ್ನು ಹತ್ತಿ ಏನು ಮಾಡವ? ಯಾವುದಕ್ಕೆ ತಾನ ಬಂಗಾರ ಅಂತ ಅದಕ್ಕೆ ಗೊತ್ತಿಲ್ಲ. ಇಂಥ ಒಬ್ಬ ಮನುಷ್ಯ ಬಂಗಾರ ಹಾಕ್ಯಾನ, ನನ್ನ ಧರಿಸ್ಯಾನ ಅಂತ ಅದಕ್ಕೆ ಗೊತ್ತಿಲ್ಲ. ಕಳ್ಳ ಹೋದರೂ ಅದಕ್ಕೆ ಗೊತ್ತಿಲ್ಲ, ನೀವು ಹಾಕಿದರೂ ಅದಕ್ಕೆ ಗೊತ್ತಿಲ್ಲ. ಇಂತಹ ಜಡ ಜ್ಞಾನಹೀನವಾದ ಅತ್ಯಂತ ಕ್ಷುಲ್ಲಕ ಕ್ಷುದ್ರವಾದಂಥ ಒಂದು ಪದಾರ್ಥಕ್ಕೆ ನಾವು ಬಂಗಾರ ಅಂತ ಕಿಮ್ಮತ್ತು ಕೊಟ್ಟು ತಲೆ ಮೇಲೆ ಇಟ್ಕೊಂಡು ಕೂತಿದ್ದೀವಿ ಎಲ್ಲರೂ. ಮದುವೆಯಾಗ ಜ್ಞಾನದ ಗ್ರಂಥ ಕೂಡ ಯಾರು ಕೇಳ್ತೀರಿ ನೀವು? ಈ ವಧುವರರು ನಿಶ್ಚಯ ಮಾಡ್ತಾರಲ್ಲ, ಅವಾಗ ಏನು ಕೇಳ್ತೀರಿ? ಬಂಗಾರ ಎಟ್ಟು ಹಾಕೋರು ನಮ್ಮ ಮಗಳಿಗೆ, ಕಲ್ಲು ಎಟ್ಟು ಹಾಕೋರು ಅದನ್ನ ಅಂದಂಗೆ ಅದರ ಅರ್ಥ. ನಮ್ಮ ಭಾರತ ದೇಶದಾಗ ಅಟ್ಟ ಬಂಗಾರ ಹುಚ್ಚೈತೆ. ಮತ್ತು ಅವು ವಿದೇಶದಾಗ ಏನಿಲ್ಲ ಮಂದಿ ಅದು. ನಮ್ಮಲ್ಲಿ ಹೆಣ್ಮಕ್ಳಿಗೆ ಕಿವಿ ಸಾಲು ಅಲ್ಲೂ ಪಾಪ. ಅವ್ನು ದೇವ್ರ ತುಸು ಅಗಲ ಆಲದ ಇದ್ರ ಎಲ್ಲಿ ಕುಂಬಳಿ ಎಲೆ ಅಂತ ಅವ್ರಿಗೆ ಕಿವಿ ಕೊಟ್ಟಿಲ್ಲ. ಅವು ನಡೀತಿತ್ತು. ಏನು ಮಾಡೋದು? ಸಣ್ಣ ಇಟ್ಟಿಟ್ಟ ಕಿವಿ. ಅದ್ರಾಗ ಕೆಲವೊಬ್ಬರು ಅಂತೂ ಭಾಳ ಸಣ್ಣ ಕಿವಿ ಇರ್ತಾವೆ. ಬಂಗಾರ ಹಾಕೋಬೇಕಂತ ಆಶ್ಚರ್ಯ ಭಾಳ ಇರ್ತೈತಿ. ಏನು ಮಾಡೋದು? ಇನ್ನು ವಧುವರರಿಗೆ ನಿಶ್ಚಯ ಮಾಡಾಗ ಎಷ್ಟು ತೊಲೆ ಹಾಕ್ತೀರಿ? ಈಗಂತೂ ಬಂಗಾರ ಬೆಳ್ಳಿ ಸಿಕ್ಕಾಪಟ್ಟಿ ತುಟ್ಟಿ ಆಗಿಬಿಟ್ಟಾವ. ಏನು ಮಾಡೋದು? ಬಡವ್ರ ಲಗ್ನ ಮಾಡೋ ಕಾಲ ಇಲ್ಲಿ, ಮತ್ತು ಒಕ್ಕಲ್ತನ ಮಾಡೋ ಹುಡುಗರ ಲಗ್ನನೂ ಸದ್ಯದಾಗ ಆಗವಲ್ಲು. ಒಟ್ಟ 4 ವರ್ಷ ತಡಿ ಅಂತ ಹೇಳಿದ್ವಿ ನಾವು. ತಾನ ಬರ್ತಾರೆ ನಿಮ್ಮ ಹಾದಿಗೆ.
4 ವರ್ಷ ಸ್ವಲ್ಪ ಸಾವಧಾನ ಇರ್ರಿ, ಯಾಕೆ ಅವರು ಬುದ್ಧಿ ಕಲಿಬೇಕಂದ್ರೆ ಸಮಯ ಹಿಡಿತದೆ. ಆ ಬಳಿಕ ನಾವೆಲ್ಲ ಜಡವಾದ ಪದಾರ್ಥಗಳನ್ನು ಆಹೇರಿ ಮಾಡ್ಲತ್ತಿದ್ದೀವಿ. ಇದು ನಿನ್ನ ಬದುಕಿನ ಬುತ್ತಿ ಅಂಥೇಳಿ ವಧುವರರಿಗೆ ಕೊಡ್ಲಾತ್ತಿದ್ದೀವಿ. ಇದು ದೊಡ್ಡ ಆಶ್ಚರ್ಯದ. ಇಲ್ಲೇ ಅದೊಂದು ಆರ್ಥಿಕ ಸಂಪತ್ತು ಅಂತ ಕೊಟ್ಟರೆ ಬೇರೆ, ಬಂಗಾರನ ನಮಗೆ ಸರ್ವಸ್ವ ಆಯಿತು ಅಂದ್ರೆ ಮಹಾತ್ಮರು ಕೊಟ್ಟಂಥ ಆ ವೇದಜ್ಞಾನ ಶಾಸ್ತ್ರಜ್ಞಾನ ಎಲ್ಲಿ ಹೋಯಿತು? ಅದನ್ನು ಕೊಡೋರು ಯಾರು? ಮಕ್ಕಳಿಗೆ ಇದು ನಿನ್ನ ಸಂಪತ್ತು ಅಂತ ಲಗ್ನದಲ್ಲಿ ಒಂದು ಶಾಸ್ತ್ರ ಗ್ರಂಥವನ್ನು ಕೊಟ್ಟದ್ದುಂಟೆ. ಯಾರು ಕೊಟ್ಟಾರ? ಎಷ್ಟು ಮಂದಿ ಲಗ್ನ ಮಾಡ್ತೀರಿ? ಇರ್ಲಿಪ್ಪ, ಇದೊಂದು ಗುರುಬಸವ ಅಜ್ಜಾರ ಚರಿತ್ರೆ ಓದಿನಿ ಧನ್ಯ ಆಗುವಂಥ ಚರಿತ್ರೆ ಕೊಟ್ಟವ್ರು ಯಾರಾದ್ರೂ ಹೇಳ್ರಿ ನೀವು, ಕೈ ಎತ್ತಿ. ಇನ್ನು ಕೊಡ್ತೇವೆ ಹೇಳ್ರಿ, ಸಣ್ಣ ಹಂಗೆ ನೋಡಿ. ಹೌದಪ್ಪ, ಒಂದು ಅಂತಹ ಬಸವಣ್ಣನವರ ವಚನದ ಗ್ರಂಥವನ್ನು ಕೊಡ್ಲಿಕ್ಕೆ ಏನಾಗ್ಯದ? ಒಂದು ಉಪನಿಷತ್ ಗ್ರಂಥವನ್ನು ಕೊಡ್ಲಿಕ್ಕೆ ಏನಾಗ್ಯದ? ಯಾವುದರಲ್ಲಿ ಜಗಳಗಳಿಲ್ಲ, ದ್ವೇಷ ಇಲ್ಲ, ಅಸೂಯೆ ಇಲ್ಲ, ಮಾತ್ಸರ್ಯ ಇಲ್ಲ, ಹೆಚ್ಚಿಲ್ಲ, ಕಡಿಮೆ ಇಲ್ಲ, ನಾನು ನೀನು ಏನೇನು ಇಲ್ಲ. ಸರ್ವಂ ಖಲ್ವಿದಂ ಬ್ರಹ್ಮ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಸರ್ವೇ ಜನಾಃ ಸುಖಿನೋ ಭವಂತು. ಸಕಲ ಜೀವರಿಗೆ ಲೇಸನೇ ಬಯಸುವ ನಮ್ಮ ಕೂಡಲ ಸಂಗನ ಶರಣರು. ಇಂತಹ ಮಾತುಗಳಿರುವಂಥ ಗ್ರಂಥಗಳನ್ನು ಯಾಕೆ ಕೊಡಬಾರದು? ಇದೇ ತೋರಿಸ್ತೈತಿ ನಮ್ಮ ಒಲವು ಯಾಕಡೆ ಐತಿ ಅಂತ ಇದ ತೋರಿಸ್ತೈತಿ. ನಾವು ಆ ಹುಡುಗನಲ್ಲಿ ಎಷ್ಟು ಜ್ಞಾನ ಐತಿ, ಎಷ್ಟು ಒಳ್ಳೆಯ ಸ್ವಭಾವ ಐತಿ ನೋಡಿ ಲಗ್ನ ಅದು ಏನು ಮಾಡಂಗಿಲ್ಲ. ನೋಡ್ಲಾಕ ಚಂದ ಅದಾನೋ ಇಲ್ಲೋ, ಎಲ್ಲವನ್ನು ಅದೇ ವಿಶ್ವ ಕುಂಬಾರನೇ ತಯಾರು ಮಾಡಿ ಕಳಿಸ್ಯಾನಿಲ್ಲ. ನಾವೇನು ಯಾರೂ ಸ್ವತಂತ್ರ ತಯಾರಾಗಿ ಬಂದಿಲ್ಲ. ಇದೆಲ್ಲ ಬ್ರಹ್ಮದೇವರ ಆ ಪಡೆಯಚ್ಚಿನಲ್ಲಿ ತಯಾರಾಗಿ ಬಂದೋದವು ನಮ್ಮ ಶರೀರಗಳು. ಇದಕ್ಕೆಲ್ಲ ಯಾರ ಕೈ ಹತ್ತೈತಿ ಅಂದ್ರೆ ದೇವ್ರ ಕೈ ಹತ್ತೈತಿ. ಅದಕ್ಕೆ ಕರ್ರಗದಾನೋ ಬೆಳ್ಳಗದಾನೋ ಹಂಗೆ ಹಿಂಗೆ ಗಿಡ್ಡ ಕುಂಟ ನಾವು ವಿಚಾರ ಮಾಡ್ಲಿಕ್ಕೆ ಹೋಗಬಾರ್ದು. ಮ್ಯಾನುಫ್ಯಾಕ್ಚರಿಂಗ್ ನಾವ್ಯಾರೂ ಮಾಡಿಲ್ಲ. ಇದು ಅಲ್ಲಿ ತಯಾರಾಗಿ ಬಂದೈತಿ. ಅದಕ್ಕೆ ಹೆಂಗಿದ್ದಂಗೆ ಸ್ವೀಕಾರ ಮಾಡಬೇಕು. ಹುಡುಗ ಚಟ ಕಲ್ತಾನೋ ಇಲ್ಲೋ ಇದನ್ನು ಪರೀಕ್ಷೆ ಮಾಡಬೇಕು. ಚಲೋ ಸ್ವಭಾವ ಐತೋ ಇಲ್ಲೋ ಇದನ್ನು ಪರೀಕ್ಷೆ ಮಾಡಬೇಕು. ಆ ಬಳಿಕ ಒಳ್ಳೆಯ ಜ್ಞಾನ ಐತೋ ಇಲ್ಲೋ ಅಂತ ಇದನ್ನು ಪರೀಕ್ಷೆ ಮಾಡಬೇಕು. ಅದನ್ನು ಬಿಟ್ಟು ನಾವೇನು ಮಾಡ್ಲತ್ತಿದ್ದೀವಿ? ಬರೇ ಬಂಗಾರ ಬೆಳ್ಳಿ ಆಸ್ತಿ ಪಾಸ್ತಿ ಇವು ನಶ್ವರದಾವು, ಆದ್ರೆ ಜ್ಞಾನ ಶಾಶ್ವತವಾಗ್ಯದ. ಹಂಗತ್ತೇಳಿ ನಾಳೆದಿಂದ ಬೀಳೂರು ಮಂದಿ ಒಟ್ಟು ಬಂಗಾರ ಬಿಟ್ಟ ಲಗ್ನ ಮಾಡ್ಲತ್ತಿದೆ, ಹಿಂಗಾಗಬಾರ್ದು. ಬೇರೆ ಊರು ಮಂದಿ ನಿಮ್ಮೂರ ಕಡೆ ಬರಂಗಿಲ್ಲ. ಹಂಗಾದ್ರೆ ಅವ್ರ ತಲೆಯಾಗೋ ಇರ್ತೈತಿಲ್ಲ ಮತ್ತದು. ಆದ್ದರಿಂದ ಜಗತ್ತಿನಲ್ಲಿ ನಾವು ಯಾವುದಕ್ಕೆ ಮಹತ್ವ ಕೊಡಬೇಕು ಅಂದ್ರೆ ಯಾವುದು ನಾಶರಹಿತವಾದಂತಹ ಜ್ಞಾನದಲ್ಲ, ಅದಕ್ಕೆ ಮಹತ್ವವನ್ನು ಕೊಡಬೇಕು. ನಾವೆಲ್ಲರೂ ಜ್ಞಾನಿಗಳಾಗಬೇಕು. ಯಾವ ದೇಶದಲ್ಲಿ ಹುಟ್ಟಿದ್ದೀವಿ ಇದಾದರೂ ನಮಗೆ ಪ್ರಜ್ಞೆ ಇರಬೇಕು. ಈ ದೇಶದಲ್ಲಿ ಹುಟ್ಟಿದಂತಹ 10-12 ವರ್ಷದ ಬಾಲಕ ಬ್ರಹ್ಮಜ್ಞಾನಿಯಾಗಿ ಹೋಗ್ಯಾನ. ಯಾರ ಮಹಾತ್ಮರಾಗಿ ಹೋಗ್ಯಾರಂದ್ರೆ 10-12 ವರ್ಷದ ಹುಡುಗರು ಈ ದೇಶದಲ್ಲಿ ವೃದ್ಧ ಶಿಷ್ಯ ಗುರೋರ್ ಯುವ ಅಂತ ಹೇಳ್ತಾರೆ. ಶಿಷ್ಯರ ವಯಸ್ಸಾದವರಿದ್ರು, ಗುರು ಮಾತ್ರ ಬಹಳ ಯುವಕನಿದ್ದ, ಸಣ್ಣ ವಯಸ್ಸಿನವಿದ್ದ. ಅಂತಹ ದೇಶ ಈ ಭಾರತ ದೇಶ. ಭಾರತ ದೇಶದ ಸಂಪತ್ತು ಮುತ್ತು ರತ್ನಗಳಲ್ಲ, ವಜ್ರ ವೈಢೂರ್ಯಗಳೂ ಅಲ್ಲ. ಇವೇ ಆಗಿದ್ದು ಅಂದರೆ ಇವತ್ತು ಭಾರತನ ಉಳಿತಿರಲಿಲ್ಲ. ಯಾಕೆ ಅಂದ್ರೆ ಘಜ್ನಿ ಗೋರಿಯಿಂದ ಹಿಡಿದುಕೊಂಡು ಬ್ರಿಟಿಷರವರೆಗೆ ಎಲ್ಲರೂ ಈ ದೇಶವನ್ನು ಕಳ್ತನ ಮಾಡಬೇಕು ಅಂತನ ತಿಳ್ಕೊಂಡು ಬಂದಂಥವ್ರು. ಎಲ್ಲರೂ ಕೊಳ್ಳೆ ಹೊಡೆದ್ರು, ಎಲ್ಲರೂ ಕಳ್ತನ ಮಾಡ್ಕೊಂಡು ಹೋದ್ರೆ ಇಲ್ಲಿದಂದು. ಆದರೆ ಈ ದೇಶ ಹಾಳಾಗಲಿಲ್ಲ. ಯಾಕೆ ಅಂದ್ರೆ ನಾವು ಬಂಗಾರ ಬೆಳ್ಳಿ ಮೇಲೆ ದೇಶ ಕಟ್ಟಿಲ್ಲ, ಜ್ಞಾನದಿಂದ ಮಹಾತ್ಮರ ತಪಸ್ಸಿನಿಂದ ದೇಶ ಕಟ್ಟಿದ್ದೀವಿ. ರಾಜರ್ಷಿಗಳ, ಬ್ರಹ್ಮರ್ಷಿಗಳ, ದೇವರ್ಷಿಗಳ ಶಕ್ತಿಯಿಂದಾಗಿ ನಾವು ಈ ದೇಶವನ್ನು ಕಟ್ಟಿದ್ದೀವಿ.
ಅದಕ್ಕೆ ಭಾರತವನ್ನು ಯಾವನೂ ಅಲುಗಾಡಿಸ್ಲಿಕ್ಕಾಗಂಗಿಲ್ಲ. ನಮ್ಮದು ಸನಾತನವಾದ ವೈಜ್ಞಾನಿಕವಾದ ವಿಶ್ವಧರ್ಮವನ್ನು ಅನುಸರಿಸುತ್ತಾ ಇರುವಂತಹ ಒಂದು ಧರ್ಮ, ಒಂದು ದೇಶ ನಮ್ಮದು. ಏನದ ಇಲ್ಲಿ? ಪ್ರತಿಯೊಂದು ಹಬ್ಬ ಮಾಡ್ತೀವಂದ್ರೆ ಅದರ ಹಿಂದೊಂದು ವಿಜ್ಞಾನ ಅಡಗ್ಯದ, ತತ್ವ ಅಡಗ್ಯದ. ಯುಗಾದಿ ಯಾವಾಗ ಮಾಡ್ತೀವಿ ನಾವು? ಯಾವಾಗ ಗಿಡಗಳೆಲ್ಲ ಚಿಗುರ್ತಾವೆ, ಕೋಗಿಲೆ ಯಾವಾಗ ಕಂಠ ಬರ್ತದ, ಯಾವಾಗ ನಿಸರ್ಗದಲ್ಲಿ ಎಲ್ಲ ರೀತಿಯಾದಂಥ ಹೂಗಳು ಅರಳಲಿಕ್ಕೆ ಪ್ರಾರಂಭ ಮಾಡ್ತಾವಲ್ಲ, ಆವಾಗ ಹೊಸ ವರ್ಷವನ್ನು ನಾವು ಆಚರಣೆ ಮಾಡ್ತೀವಿ. ಅದು ಯುಗಾದಿ, ಅದು ಹೊಸ ವರ್ಷ. ಮಾಡಿತ್ತು ಮಂದಿ ತುಸು ಈ ಹ್ಯಾಪಿ ನ್ಯೂ ಇಯರ್ ಅಂತ ನಮಗೆ ಹೇಳಕ್ಕೆ ಬಂದಿರೋರು. ರಾತ್ರಿ ರೋಡ್ ಮೇಲೆ ಎಲ್ಲ ಕಡೆ ಬರೆದು ಬಿಟ್ಟರೆ ಕುಡದವರು 12:30 12 ಗಂಟೆಗೆ ಹೊಸ ವರ್ಷ ಬತ್ರಿ, ಹೊಸ ವರ್ಷ ಅಂತೇಳಿ ಕುಡಿದ ನಿಷೇಧಾಗ 26 ಬರೆದಿದ್ಬಿಟ್ಟು 28 ಬರೆದಾರ ಅವರು. ನಿಷೇಧಾಗ ಇರ್ತಾರೆ, ಮತ್ತೆ ಏನು ಮಾಡೋದೇನು? ಕುಡಿದ ಇನ್ನಂತೂ ಹೇಳಬಾರ್ದು ಅದನ್ನು. ದೊಡ್ಡ ದೊಡ್ಡ ಸಿಟಿದಾಗ ಹೆಣ್ಮಕ್ಕಳು, ಆ ಮಂದಿ ಅಂತೂ ಬಿಡ್ರದು ಬಾದಾಗೆ ತರದ. ಈ ಹೆಣ್ಮಕ್ಕಳಿರೋ ಸಂಸ್ಕೃತಿ ಸಂಸ್ಕಾರ ಉಳಿಸ್ತಾರಂದ್ರೆ ಅರ್ಧಂಬರ್ಧ ಅರಿವಿ ಹಾಕ್ಕೊಂಡು ಕುಡಿದು ಇವ್ರನ್ನ ಪೊಲೀಸರು ಓದಿ ಅವ್ರವ್ರ ಮೆಟ್ಟಿಗೆ ಹಚ್ಚಿ ಬಂದಾರ. ಆ ಹಂತಕ್ಕೆ ಬಂದಾರ ಇವ್ರು ಹೆಣ್ಮಕ್ಕಳು. ನೀವಿಲ್ಲಿ ದ್ರಾಕ್ಷಿ ಬೆಲ್ಲೆಲ್ಲ ಓದಿ ನಮ್ಮ ಮಗಳು ಕಲೀಲಿ ಸಾಲಿ ಎತ್ತು ಮುಂಬೈ, ಪುನಾ, ದಿಲ್ಲಿ, ಕಲ್ಕತ್ತಾ, ಬೆಂಗಳೂರಿಗೆ ಇಡ್ತೀರಿ. ಅವರು ಹೊಸ ವರ್ಷ ದಿವಸ ಕುಡಿದು ಗಟರ ಬ್ಯಾಲ್ ಬಿದ್ದಿರ್ತಾರೆ ಹೆಣ್ಮಕ್ಳು. ಅವರಿನಿಂದ ಎಂದ ಅಂಥ ಹೆಣ್ಮಕ್ಕಳಿಂದ ನಮ್ಮ ಧರ್ಮ ಸಂಸ್ಕೃತಿ ಉಳಿಸ್ಲಿಕ್ಕೆ ಸಾಧ್ಯ ಆಕೈತಿ. ಅದಕ್ಕೆ ನಮ್ಮ ದೇಶ ಪ್ರತಿಯೊಂದು ಹಬ್ಬದ ಹಿಂದೆ ಅಂಥ ಒಂದು ವಿಜ್ಞಾನ ಅಡಗ್ಯದ, ತತ್ವ ಅಡಗ್ಯದ, ಸಿದ್ಧಾಂತ ಅಡಗ್ಯದ. ಈ ದೇಶವನ್ನು ಬಂಗಾರ ಬೆಳ್ಳಿಯ ಮ್ಯಾಲೆ ಕಟ್ಟಲಿಲ್ಲ, ರೊಕ್ಕ ರೂಪಾಯಿ ಮ್ಯಾಲೆ ಕಟ್ಟಲಿಲ್ಲ, ಋಷಿಗಳ ತಪಶಕ್ತಿಯ ಮ್ಯಾಲೆ, ಜ್ಞಾನದ ಮ್ಯಾಲೆ ಈ ದೇಶವನ್ನು ಕಟ್ಟಿದ್ರು. ಅದಕ್ಕೆ ಸ್ವರ್ಣಮಯ ಭಾರತ ಅಂತ ಕರೆಯಂಗಿಲ್ಲದಕ್ಕೆ ಭಾರತ ಅಂತ ಕರೀತಾರೆ. ಜ್ಞಾನದ ಬೆಳಕಿನಲ್ಲಿ ಬೆಳಗ್ತಾ ಇರುವಂತಹ, ಜಗಮಗಿಸ್ತಾ ಇರುವಂತಹ ದಿವ್ಯ ಭಾರತ ಇದು. ದೇವ ಭಾರತ, ಋಷಿಗಳ ಭಾರತ, ಸಂತ ಮಹಾತ್ಮರ, ತ್ಯಾಗಿ ಯೋಗಿಗಳ, ಸಿದ್ಧ ಪುರುಷರ ಭಾರತ ನಮ್ಮ ಭಾರತ. ಅದಕ್ಕೆ ಈ ದೇಶದಾಗ ಹುಟ್ಟಿದೀವಿ ನಾವೆಲ್ಲರೂ. ಅಂದ ಬಳಿಕ ನಮಗೂ ತುಸು ಜ್ಞಾನ ಇರಬೇಕು. ಎದರ ಜ್ಞಾನ ಇರಬೇಕು? ಉಪಯೋಗ ಬರಲಾರ ಜ್ಞಾನ ಇದ್ದ ತಗೊಂಡೇನು ಮಾಡೋದೈತಿ? ಸಾವಿನಲ್ಲಿ ಉಪಯೋಗಕ್ಕೆ ಬರಬೇಕು. ಸಾವನ್ನು ಮೀರುವಂಥ ಜ್ಞಾನ ಇರಬೇಕು. ಅದು ಶಾಶ್ವತವಾದ ವಿದ್ಯೆ. ಬರೇ ಸಾಯುತಕ ಅಷ್ಟ ಉಪಯೋಗ ಬತ್ತು ಅಂದ್ರೆ ಅದೇನು ನಿಜವಾದ ವಿದ್ಯೆ ಏನಲ್ಲದು. ಈಗ ನೋಡ್ರಿ, ನಮಗೆಲ್ಲರಿಗೂ ಎಲ್ಲರೂ ಸಾಮಾನ್ಯವಾಗಿ ಶಾಲೆ ಕಲಿತೀವಿ. ಶಾಲೆಯಾಗ ಏನು ಕಲಿಸ್ತಾರೆ ಅವರು? ನೀವು ಹೆಂಗೆ ಓದಬೇಕು, ಹೆಂಗೆ ಬರೀಬೇಕು, ಕೂಡಿಸೋದು ಹೆಂಗೆ, ಕಳೆಯೋದು ಹೆಂಗೆ, ಗುಣಿಸೋದು ಬಾಗಿಸೋದು, ಹೆಂಗೆ ಓದಬೇಕು, ಹೆಂಗೆ ಬರೀಬೇಕು ಎಲ್ಲನ ಕಲಿಸ್ತಾರೆ. ಆದರೆ ಆ ಶಿಕ್ಷಕರು ಅಥವಾ ಆ ಪಠ್ಯಕ್ರಮದಲ್ಲಿ ನೀವು ನಾಳೆ ಈ ದೇಹ ಬಿಟ್ಟ ನಂತರ ಹೆಂಗಿರಬೇಕು ಅಂತ ಕಲಿಸಂಗಿಲ್ಲ ಅವರು. ಹುಡುಗರಿಗೆ ಇದನ್ನು ಕಲಿಸ್ಬೇಕಲ್ಲ, ಕಲಿಸಂಗಿಲ್ಲ. ಆ ಬಳಿಕ ದೇಹ ಬಿಡಬೇಕು, ನೀವು ಅಮರರಾಗಿರಬೇಕು, ನೀವು ಸಾಯಬಾರದು. ಅಂತಹ ಅಮೃತ ವಿದ್ಯೆಯನ್ನು ಶಾಲೆಯಲ್ಲಿ ಕಲಿಸಂಗಿಲ್ಲ. ಅದಕ್ಕಾಗಿ ನಾವೆಲ್ಲ ಹಿಂಗಾಗಿದ್ದೀವಿ. ಆದರೆ 1800ಕ್ಕಿಂತ ಮೊದಲು, 18ನೇ ಶತಮಾನಕ್ಕಿಂತ ಮೊದಲು ಈ ದೇಶದಲ್ಲಿ ಪ್ರತಿ ಊರಿಗೆ 1-2 ಗುರುಕುಲಗಳಿದ್ದು ಆವಾಗ ಅಮೃತ ವಿದ್ಯೆಯನ್ನು ಶಾಲೆಯಲ್ಲಿ ಕಲಿಸ್ತಾ ಇದ್ದು. ಆದರೆ ಇವತ್ತು ದುರ್ದೈವ, ನಾವೆಲ್ಲ ಬರೀ ABCD ಓದ್ದ ಹುಡುಗ ಅಂದರೆ ಚಪ್ಪಾಳೆ ಹಾಕ್ತೀವಿ ಅಜ್ಜ ಅಜ್ಜಿಗಳು, ಅವ್ವ ಅಪ್ಪಗಳು. A ಫಾರ್ ಆ್ಯಪಲ್, B ಫಾರ್ ಬಾಲ್, C ಫಾರ್ ಕ್ಯಾಟ್. ಅವ್ರಾಗ ಚಲೋ ಯಾಕೆ ಕಲಿಸ್ತಾರೆ? ಅವ್ರು ಬ್ರಿಟಿಷರು ಮೊದಲು. ಅವರು C ಫಾರ್ ಕ್ಯಾಟ, D ಫಾರ್ ಡಾಗ, ಕಚ್ಚು ಬಗಳು ಹಂಗೆ ಮಾಡು ಇವ ಕಲಿಸೋರು. ನಮ್ಮ ದೇಶದ ಸಂಸ್ಕೃತಿನ ಅಲ್ಲಲ್ಲ ಅದು.
ಆಂಟಿ ಡ್ಯಾಡಿ ಎಲ್ಲ ಅವ. ಹುಡುಗರು ಒಬ್ಬರೇ ನಮ್ಮ ದೇಶದ ಚಿಕ್ಕಪ್ಪ ಚಿಕ್ಕಮ್ಮ ಅಂತ ಕರೀತಾರೇನು, ದೊಡ್ಡಪ್ಪ ದೊಡ್ಡವ್ವ ಅಂತ ಕರೀತಾರೇನು, ಅವ್ವ ಅಪ್ಪ ಅಂತ ಬಾಯಿ ತುಂಬ ಅನ್ರಲ್ಲ. ಯಾಕೇನು ಹಲ್ಲು ಬಿದ್ದು ಹೋಗ್ಯಾವೇನು? ನೀವು ಮೊದಲು ದೊಡ್ಡವ್ರು ಕಲಿಸಂಗಿಲ್ಲ, ಸಣ್ಣವ್ರು ಅನ್ನಂಗಿಲ್ಲ. ಅದಕ್ಕೆ ನಮ್ಮ ದೇಶ ಇದು ಜ್ಞಾನ ಪರಂಪರೆಯ ದೇಶ. ಈ ದೇಶಕ್ಕೆ ಬಂದಂಥ ವಿದೇಶದ ತತ್ವಜ್ಞಾನಿಗಳು ಕೂಡ ತಲೆ ಎತ್ತಿ ಇದಕ್ಕೆ ನಮಸ್ಕಾರ ಮಾಡ್ತಾರೆ. ಅಷ್ಟು ಗೌರವಶಾಲಿಯಾದಂಥ ದೇಶ ಇದು, ಸಾಮಾನ್ಯ ಅಲ್ಲ. ವಿದೇಶದ ಒಬ್ಬ ತತ್ವಜ್ಞಾನಿ ಹೇಳ್ತಾನ, ನಾನು ಇಲ್ಲಿ ತನಕ ಏನೇನು ಅಭ್ಯಾಸ ಮಾಡಿನಲ್ಲ, ಬರೇ ಒಂದು ಈಶಾವಾಸ್ಯ ಉಪನಿಷತ್ತಿನ ಒಂದು ಮಂತ್ರದ ತೂಕಾತೂಕಿಡಿ ಜಗತ್ತಿನ ಜ್ಞಾನ ಆಗುವುದಿಲ್ಲ ಅಂತ ಹೇಳ್ತಾನವ. ಎಂಥ ವಿದ್ಯಾ ನಮ್ಮ ದೇಶದಾಗಿರಬಾರದು. ಇಲ್ಲಿ ತನಕ ನಾ ಏನೇನು ಗ್ರಂಥಗಳನ್ನು ಓದೇನೆ, ಏನೇನು ತಿಳ್ಕೊಂಡೇನೆ, ಅದೆಲ್ಲವೂ ಈ ಭಾರತ ದೇಶದಲ್ಲಿರುವಂಥ ಒಂದು ಉಪನಿಷತ್ತಿನ ಒಂದು ಮಂತ್ರದ ಕಿಮ್ಮತ್ತ ಇವು ಯಾವೂ ಆಗಂಗಿಲ್ಲ ಅಂತ ಶಾಪೆನ್ ಹಾವರ್ ಹೇಳ್ತಾನೆ. ಅಂದ್ರೆ ನಮ್ಮ ದೇಶದ ತಾಕತ್ತು ಎಷ್ಟು ಗೊತ್ತಿರಬೇಕು ನಮಗೆ. ಅದು ಯಾರು ಬರೆದ್ರಿ? ಕ್ರಿಶ್ಚಿಯನ್ರು ಬರೆದ್ರು, ಯಾರು ಬರೋದು ನಾವು ಹೊಳ್ಳಿ ಈಶಾವಾಸ್ಯ ಅಂದ ಬಳಕ ಬರೋ ಬಹುಶಃ ಏಸು ಈಶ ಎಲ್ಲ ಒಂದೇ. ಹೀಗಾಗಿ ನಮ್ಮ ತಲೆಯಲ್ಲಿ ಬರೇ ಭ್ರಮ ಅದ. ನಮ್ಮ ದೇಶದ ಪರಂಪರಾ ಗೊತ್ತಿಲ್ಲ, ಉಪನಿಷತ್ತಂದರೆ ಏನಂತ ಗೊತ್ತಿಲ್ಲ, ಶಾಸ್ತ್ರ ಅಂದರೆ ಏನಂತ ಗೊತ್ತಿಲ್ಲ, ಭಗವದ್ಗೀತಾ ಯಾರು ಹೇಳ್ರು, ಯಾಕೆ ಹೇಳ್ರು, ಎಲ್ಲಿ ಹೇಳ್ರು, ಇದೇನು ನಮಗೆ ಗೊತ್ತಿಲ್ಲ. ಆದರೆ ಈ ದೇಶದ ಮ್ಯಾಲ 16-17 ಸಾರಿ ದಾಳಿ ಮಾಡಿದಂಥ ಗಜನಿ ಗೋರಿ ಇತಿಹಾಸ ನಮಗೆಲ್ಲ ಗೊತ್ತದ. ಅಕ್ಬರ, ಔರಂಗಜೇಬ, ಟಿಪ್ಪು ಸುಲ್ತಾನ, ಈ ಇತಿಹಾಸ ನಮಗೆ ಗೊತ್ತೈತಿ. ನಮ್ಮ ಇತಿಹಾಸ ನಮಗೆಲ್ಲಿ ಗೊತ್ತೈತಿ? ಯಾಕೆ ನಮ್ಮ ದೇಶದ ಇತಿಹಾಸ ನಾವು ಓದಬಾರ್ದೇನು, ಕಲಿಸಬಾರ್ದತ್ತೆಲ್ಲರೂ ಹೇಳಿಕೊಟ್ಟಾರೆ. ಅದಕ್ಕೆ ನಾವೆಲ್ಲ ಏನಾಗಿದ್ದೀವಿ ಅಂದ್ರೆ, ಒಂದು ರೀತಿಯಾಗಿ ಬಹಳ ಶೂರನಾದಂತಹ ಒಬ್ಬ ಅಪ್ಪನ ಹೊಟ್ಟಿಲೆ ಒಬ್ಬ ಅತಿ ಹೇಡಿಯಾದ ಹುಡುಗ ಹುಟ್ಟಿದಂಗೆ ನಾವೆಲ್ಲ ಋಷಿ ಸಂತಾನರಾಗಿರಬೇಕಾಗಿತ್ತು. ಋಷಿಗಳಾಗಲೇ ಇಲ್ಲ, ನಾವು ಯಾರು ಆ ಕಡೆ ನೋಡಲೇ ಇಲ್ಲ. ಉತ್ತಿಷ್ಠತ ಜಾಗ್ರತ ಪ್ರಾಪ್ಯ ವರಾನ್ ನಿಬೋಧತ ಕ್ಷುರಶ್ಚ ಧಾರಾ ನಿಶಿತಾ ದುರತ್ಯಯ ದುರ್ಗಂ ಪತಸ್ತತ್ ಕವಯೋ ವದಂತಿ. ಏನಪ್ಪ ಏಳು ಸ್ವಲ್ಪ ಅಂತ ಋಷಿಗಳು ಹೇಳಿದರು. ಉತ್ತಿಷ್ಠತ ಎದ್ದು ನಿಲ್ಲೋ, ಮಕ್ಕೊಂಡದ ಯಾಕ ಅಂತ ಕೇಳ್ತಾರ ಅವರು. ಪ್ರಪಂಚದ ನಿದ್ರೆಯಲ್ಲಿ ಮಲಗಲಾಕ ಹೋಗಬೇಡ, ಜಗತ್ತ ನಿನ್ನನ್ನು ಮಲಗಿಸ್ಲಾಕ ನೋಡ್ತೈತಿ, ಜ್ಞಾನಿಗಳು ನಿನ್ನನ್ನು ಎಬ್ಬಿಸ್ಲಾಕ ನೋಡ್ತಾರೆ. ಮಲಗವ್ರ ಸಂಘ ಮಾಡ್ಲಾಕ ಹೋಗಬೇಡ, ಆತ್ಮಜ್ಞಾನದ ದಿವ್ಯ ವೇದ ಘೋಷಕ್ಕೆ ಎದ್ದು ನಿಲ್ಲು ಅಂತ ವೇದವಾಣಿ ಹೇಳ್ತದೆ. ಉತ್ತಿಷ್ಠತ ಎದ್ದು ನಿಲ್ಲು, ಜಾಗ್ರತ ಎಚ್ಚರಾಗು, ಕಣ್ಣು ತೆಗಿ ಸ್ವಲ್ಪ ನೋಡು. ನಮ್ಮ ದೇಶದಲ್ಲಿ ಎಂಥ ಗ್ರಂಥಗಳದಾವು, ಎಂಥ ಸಾಧನೆಗಳನ್ನು ಮಾಡ್ಯಾರ ಅದನ್ನು ನೋಡು. ಮಹಾತ್ಮರ ಎಂಥೆಂಥವ್ರಾಗ್ಯಾರ ಅದನ್ನು ನೋಡು. ಅವರ ಮನೋಗತವಾದಂಥ ವಿಚಾರಗಳು ಯಾವ ರೀತಿಯಾಗಿದ್ದು ಅವುಗಳನ್ನು ಅಧ್ಯಯನ ಮಾಡು, ತಿಳ್ಕೊ. ಎಂತೆಂಥ ಗುರು ಸಾರ್ವಭೌಮರಾಗಿ ಹೋದರು, ಎಂತೆಂಥ ವೈರಾಗ್ಯ ಮೂರ್ತಿಗಳಾಗಿ ಹೋದರು, ತ್ಯಾಗಮೂರ್ತಿಗಳಾಗಿ ಹೋದರು, ದಾನ ಧರ್ಮ ಪರೋಪಕಾರಕ್ಕಾಗಿ ತಮ್ಮ ಇಡೀ ಜೀವನವನ್ನೇ ಕಳೆದರು. ಸ್ವಲ್ಪ ತಿಳ್ಕೊ, ಜಾಗ್ರತ ಪ್ರಾಪ್ಯ ವರಾನ್ ನಿಬೋಧತ. ಜ್ಞಾನಿಗಳದಾರ ಜಗತ್ತಿನಲ್ಲಿ ಇವತ್ತಿಗೂ. ಜಗತ್ತಿನಲ್ಲಿ ಎಲ್ಲರೂ ಬರೇ ಜ್ಞಾನ ಇರಲಾರ್ದ ಕುರುಡರೇ ಇಲ್ಲ. ಕಣ್ಣೆದ್ದಂಥ 4 ಮಂದಿ ಜಗತ್ತಿನಾಗ ಯಾವಾಗಲೂ ಇದ್ದೇ ಇರ್ತಾರೆ. ನಮಗೆ ಜ್ಞಾನ ಇಲ್ಲ ಅಂದ ಬಳಕೆ ಎಲ್ಲರಿಗೂ ಜ್ಞಾನ ಇಲ್ಲ ಅಂತ ಹಿಂಗಲ್ಲ. ಜ್ಞಾನ ಇದ್ದಂತಹ, ದಿವ್ಯ ಚಕ್ಷು ಇದ್ದಂತಹ, ಜ್ಞಾನ ನೇತ್ರ ಇದ್ದಂತಹ ದಾರ್ಶನಿಕ ದೃಷ್ಟಾರರು ಜಗತ್ತಿನಲ್ಲಿ ಶಾಶ್ವತವಾಗಿ ವಿದ್ಯಮಾನರಾಗಿರ್ತಾರೆ. ಅದಕ್ಕಾಗಿ ಮನುಷ್ಯನೇ ಎಂದಿಗೂ ಕೂಡ ನೀನು ಬರೇ ಅಜ್ಞಾನಿಗಳ ಸಂಘದಲ್ಲೇ ಇರಬೇಡ. ನಾವು ಎದ್ದೀವಂದ್ರೆ ಮಲಗು ತಕ ಬರೀ ನಮ್ಮ ದೋಸ್ತಿ ಅಂಥವ್ರದ. ಕಾಲು ಹಿಡಿದು ಜಗ್ಗವ್ರ ದೋಸ್ತಿ ಮಾಡಬೇಡಪ್ಪ. ಯಾರು ನಿನ್ನ ಎಬ್ಬಿಸ್ತಾರಲ್ಲ ಅವರು ದೋಸ್ತಿ ಮಾಡ. ನಮ್ದು ದೋಸ್ತಿ ಹೆಂಗಂದ್ರೆ,
ಯಾರ ಸಮೀಪ ಕುಂತೀವಿ ಅಂದ್ರೆ ಮತ್ತಷ್ಟು ನಮ್ಮ ಮನಸ್ಸು ಹೊಲಸಕ್ಕತ್ಲೆ ಅವ್ರ ದೋಸ್ತಿನ ಮಾಡ್ತೀವಿ ನಾವು. ಮೀನುಗಾರ ಹೆಣ್ಮಗಳು ಹೂವಿನ ಹೆಣ್ಮಗಳು ಇಬ್ಬರಿಗೆ ದೋಸ್ತಿ ಇರ್ತದೆ. ಕತೆ ಅಂತೂ ಗೊತ್ತೈತಿ, ಸುಮ್ಮನೆ ನೆನಪು ಮಾಡೋದು. ದೋಸ್ತಿ ಇದ್ದಾಗ ಒಂದು ದಿವಸ ತಡ ಆತು, ಮತ್ತು ಅವರಿಬ್ಬರು ಗೆಳತಿಯರು ಹೂ ಮಾರುವಂಥ ಗೆಳತಿ ಏನಿದ್ಲು, ಆಕೆ ಮನ್ಯಾಗ ಈಕೆ ವಸ್ತಿ ಆತು. ಈಕಿದು ಹೂವಿಗೆ ಮೀನಿಗೆ ಅಂತಾರಲ್ಲ, ಹೂವು ಇವು ಹೊಲದಾಗ ಬೆಳಿತಾವೆ, ಮೀನು ಸಮುದ್ರದಾಗ ಬೆಳಿತಾವೆ. ಅವೇನು ಹೊಲದಾಗ ಬೆಳಿತಾವೆ ಮೀನು, ಸಮುದ್ರದಾಗ ಅವು. ಅದಕ್ಕೆ ರಾತ್ರಿ ಮಾರ್ಕೊಂಡು ಬರೋ ತಡ ಆತು. ಇರಲಿ ಗೆಳತಿ, ಇವತ್ತು ಒಂದು ದಿವಸ ನೀನು ನನ್ನ ಮನ್ಯಾಗ ಮಕ್ಕೋ ಅಂತ ಹೇಳಿದ್ಲು. ಯಾರು? ಹೂ ಮಾರುವ ಆಕಿ ಮೀನು ಮಾರುವಂಥ ಗೆಳತಿ ಹೇಳಿದ್ಲು. ಆಯ್ತವಾ ಅಂತ ತಿಳ್ಕೊಂಡು ಆಕೆನೂ ಮಕ್ಕೊಂಡ್ಳು. ನಿದ್ದಿನ ಹತ್ತವಲ್ದು. ರಾತ್ರಿ 12 ಆತು, 1 ಆತು, 2 ಆತು, ಒಟ್ಟೆ ನಿದ್ದೆ ಹತ್ತವಲ್ದು. ಹೂವಿನ ವಾಸ ತಲೆ ಚಿಟ್ಟು ಹಿಡ್ದಂಗೆ ಆಗಿಬಿಡ್ತಕ್ಕೆ. ರಾತ್ರಿ ಅದೇನು ಮೀನಾ ಮಾರಿದ ಬುಟ್ಟಿತ್ಲ, 2 ಗಂಟೆಗೆ ತಂದು ಒಂದು ತುಸು ಕಲಕ್ಕೆ ನೀರು ಅದ್ರಾಗ ಹೊಡೆದ ತಲೆದಿಂಬಿಗೆ ಇಟ್ಲು. ಘಮ ಘಮ ವಾಸ ಬರಲ್ಲ. ಗೊರಕಿ ನಿದ್ದೆ ಜೋರಾಗಿ ಹತ್ತಿಬಿಟ್ಟಿತ್ತು. ಹತ್ತಿದ ಬಳಿಕ ಹೂ ಮಾರಕ್ಕೆ ಅಂದ್ಲು, ಇಲ್ಲಿ ತಕ ನನಗೆ 2 ಗಂಟೆ ತಕ ನಿದ್ದೆ ಹತ್ತಲಿಲ್ಲ. ಮುಂಜಾನೆ ಕೇಳಿದ್ಲು, ಆ ಬಳಿಕ ಹೆಂಗೆ ನಿದ್ದೆ ಹತ್ತಿತು ಅಂತ ಕೇಳಿದ್ಲು. ಏನು ಮಾಡೋದುವಾ, ನಿನ್ನ ಹೂವಿಂದು ನನ್ನ ತಲೆ ಹಿಡಿಸಿಟ್ಟಿತ್ತು. ಯಾವಾಗ ನನ್ನ ಮೀನಿನ ಬುಟ್ಟಿ ತಂದು ಕಲಕ್ಕೆ ನೀರು ಹೊಡೆದ್ನೆಲ್ಲ, ನಿದ್ದೆ ಹತ್ತು, ಮನಸ್ಸಿಗೆ ಸಮಾಧಾನ ಆಯ್ತು ಅಂತ ಕೇಳಿದ್ಲು. ಹಿಂಗೆ ನಮ್ಮ ಪರಿಸ್ಥಿತಿ ಆಗೈತಿ. ದೋಸ್ತಿ ಅಂಥವ್ರದ್ದು ಮಾಡ್ತೀವಿ, ಅಂಥವ್ರ ಸಂಘದಲ್ಲಿ ನಾವಿರ್ತೀವಿ ಅಂದ್ರೆ ಬರೀ ಇಂಥವ್ರ ದೋಸ್ತಿನ ಮಾಡ್ತೀವಿ. ಒಮ್ಮೆರೆ ಬಿಳಿ ಅರ್ಬಿ ಹಾಕ್ಕೊಂಡು ಅಂದ್ರೆ ಏನಪ್ಪ, ಅಷ್ಟು ಸ್ವಚ್ಛ ಮನಸ್ಸಿನವ್ರ ಗೆಳೆತನ ಅವರ ಸಂಘದಲ್ಲಿ ನಾವು ಇರಬೇಕಲ್ಲ. ಆವಾಗ ನಾವು ಸ್ವಚ್ಛ ಆಗಲಾಕ ಕಲಿತೀವಿ. ಮಹಾತ್ಮರ ಸಂಘ ಅಂದರೆ ಏನಪ್ಪ? ಇದೇ ಮಹಾತ್ಮರ ಸಂಘ. ಇದನ್ನು ನಾವು ಕಲಿಬೇಕಾಗ್ಯದ. ಒಬ್ಬ ತುಕಾರಾಮರ ಕಾಲದಲ್ಲಿ ನಡೆದ ಘಟನಾ ಇದು. ಸಂತ ತುಕಾರಾಮ್ ಮಹಾರಾಜರು ಬಹಳ ದೊಡ್ಡ ಸಂತರು. ಎಂಥ ಭಕ್ತಿ ಅಂದರೆ ಜಗತ್ತ ಮರೆತಿದ್ರು ಅವರು. ಜಗತ್ತೆಲ್ಲ ಅವರಿಗೆ ಹುಚ್ಚು ತುಕಾರಾಮ ಅಂತ ಕರೀತು. ಈಗಿನವರಲ್ಲ, ಆಗಿನ ಕಾಲದಾಗ ನಮ್ಮಂಥ ದೀಡ್ ಪಂಡಿತ ಮಂದಿ ಇರ್ತೈತ್ಲ ಊರಾಗ, ಅವ್ರೇನಂದ್ರು ಹುಚ್ಚು ತುಕಾರಾಮ ಅಂತಂದರು. ಅಲ್ಲಿ ಬಿಡ ಅವರು ಬಾಯಿ ಐತೆ ಅಂತಾರಂತ ಇವರು ಸುಮ್ಮಿದ್ರು. ಒಂದು ದಿನ ಒಂದು ಗುಡಿ ಮುಂದೆ, ವಿಠ್ಠಲನ ಗುಡಿ ಮುಂದೆ ವಿಠ್ಠಲನ ಕೀರ್ತನೆ ಇತ್ತು. ಏಕಾದಶಿ ಕೀರ್ತನೆಗೆ ತುಕಾರಾಮ್ ಮಹಾರಾಜರನ್ನು ಕರ್ಕೊಂಡು ಹೋದರು. ಆ ಬಳಿಕ ತುಕಾರಾಮ್ ಮಹಾರಾಜರು ಕೀರ್ತನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಒಬ್ಬ ದನ ಕಾಯುವಂಥ ಮನುಷ್ಯನೂ ಕೂಡ ಒಂದು ಕಂಬಳಿ ಓದಿದ್ದ. ಇವ್ರು ಕೀರ್ತನೆ ಮಾಡ್ಲಿಕ್ಕೆ ಕೆಳಗೆ ಕಂಬಳಿ ಹಾಸನ. ಇವನು ಕೂತ 100-200 ಮಂದಿ ಇತ್ತು. ಕೀರ್ತನೆ ನಡೀತು. ಈ ನಾಟಕ ಅಂದ್ರೆ ಮಂದಿಗೆ ಹಿಡಿಸ್ತೈತಿ, ಸಿನಿಮಾ ಅಂದ್ರೆ ಹಿಡಿಸ್ತೈತಿ. ಇದು ದೇವ್ರದ್ದು. ಇದ್ರಾಗ ಏನೋ ಪ್ರಾಪಂಚಿಕ ರಸ ಏನು ಇರಂಗಿಲ್ಲ. ಅಂಥದ್ರೊಳಗೆ ಕೀರ್ತನೆ ನಡೀತು. ಮಂದಿ ಸಣ್ಣಂಗೆ ಎದ್ದು ಹೊಂಟಿತು. ಕೊನೆಗೆ ಒಬ್ಬನ ಉಳದೇವ. ಕಂಬಳಿ ಮತ್ತು ಹಾಸನ, ಅದು ಕಂಬಳಿ ಬರಲಾರ್ದ ಮನೆಗೆ ಹೋದ್ರೆ ಮನ್ಯಾನವ್ರು ಬಿಡಂಗಿಲ್ಲ. ಕಂಬಳಿ ನೆವಕ್ಕಾಗಿ ಕುಂತೇವ ಅಲ್ಲೇ. ಅವರು ತುಕಾರಾಮ್ ಮಹಾರಾಜರು ಆ ಕೀರ್ತನೆಯಲ್ಲಿ ಸಂಪೂರ್ಣ ಮುಳುಗಿ ಹೋಗಿಬಿಟ್ರು. ಹೊರಗಿನ ಭಾನನ ಇಲ್ಲ ಅವರಿಗೆ. ಇಲ್ಲ. ಆ ಬಳಿಕ ಏನಾಯಿತು ಅಂದ್ರೆ ಸಮಯ ಹೊಂಟು. ರಾತ್ರಿ 10 ಆತು. ಮುಗಿಸವಾರಿ ಅವರು ಪೂರ್ಣಮದ ಅನ್ಬೇಕಲ್ಲ. ಓಂ ಶಾಂತಿ ಶಾಂತಿ ಮಂತ್ರ ಅಂದ ಮುಗಿಸೋತಕ ಹೇಳ್ತಿರ್ರಿ ಹೆಂಗೆ ನೀವು. ಅವರು ಒಟ್ಟು ಮುಗಿಸೋವರು 11 ಆತು. ಈಗರೇ ಮುಗಿಸ್ತಾರ, ಆಗರೆ ಚಡಪಡಿಸ್ಲಾತ್ತ. ಹೊಟ್ಟೆ ಹಸಿತ್ತು, ಮತ್ತೇನು ಮಾಡ್ತಾನೆ. 12 ಆತು. ಆ ಬಳಿಕ ಇವ್ರ ಕೀರ್ತನೆ ನಡ್ಯಾಂಗೆ ನಡೀತು. ಆ ಗುಡಿ ಕಮಿಟಿ ಮಂದಿ ಲೈಟ್ ಆರಿಸ್ಕೊಂಡು ಹೋಗ್ತದೆ. ಇವ್ರದ್ದು ನಡ್ಯಾಂಗೆ ನಡೀಲಿ, ಏನು ಮಾಡೋದು, ನಮ್ದರೆ ಏನಾಗೋದೈತೆ. ಅವ್ರು ಲೈಟ್ ಆರಿಸ್ಕೊಂಡು ಚಾವಿ ಹಾಕ್ಕೊಂಡು ಹೋದ್ರೆ ಅವರು. ಆ ಬಳಿಕ ಇವ ಸುಮ್ಮನೆ ನೋಡ್ಕೋತ ಕೂತಿ. ಮತ್ತು ಇನ್ನೇನು ಮಾಡೋದೈತಪ್ಪ ಅನಿವಾರ್ಯವಾಗಿ ಅಂತ ತಿಳ್ಕೊಂಡು ಸುಮ್ಮನೆ ನೋಡ್ಕೋತ ಕೂತ.
ವಿಠ್ಠಲ ವಿಠ್ಠಲ ಪಾಂಡುರಂಗ, ಶ್ರೀಹರಿ ವಿಠ್ಠಲ ಪಾಂಡುರಂಗ, ಜಯ ಜಯ ವಿಠ್ಠಲ ಪಾಂಡುರಂಗ, ಪಂಡರನಾಥ ಪಾಂಡುರಂಗ ಅಂತ ಕೀರ್ತನ ನಡೀತೇವ್ರು. ನಡೆದಾಗ ಕೊನೆಗೆ 1 ಗಂಟೆ ಆಗಿತ್ತು. ಆಕಾಶದಿಂದ ದಿವ್ಯ ಬೆಳಕು ಬಿದ್ದಂಗಾಯ್ತು. ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಸಭೂಮಿಂ ವಿಶ್ವತೋ ವೃತ್ವಾ ಅತ್ಯತಿಷ್ಠದ್ ದಶಾಂಗುಲಂ. ಅನಾದ್ಯನಂತವಾದಂಥ ಒಂದು ಬೆಳಕು ಬಿದ್ದಂಗಾತು ಆ ಗುಡಿಯಲ್ಲಿ. ಆ ಬೆಳಕಿನಲ್ಲಿ ಯಾರು ಮೂಡ್ಯಾರ ಅಂತ ನೋಡುವುದರೊಳಗಾಗಿ ಸಾಕ್ಷಾತ್ ಶ್ರೀಹರಿಯಾದಂಥ ವಿಠ್ಠಲನೇ ಅದರಲ್ಲಿ ಮೂಡಿದ್ದ ಪ್ರತ್ಯಕ್ಷವಾಗಿ. ಯಾಕೆ ಅಂದ್ರೆ ಕೀರ್ತನ ಮಾಡಿದಂಥವರು, ತುಳಸಿ ಮಾಲೆ ಹಾಕಿದಂಥವರು ಸಾಮಾನ್ಯ ಮನುಷ್ಯ ಇರಲಿಲ್ಲ, ಸಾಕ್ಷಾತ್ ತುಕಾರಾಮ್ ಮಹಾರಾಜರಿದ್ದರು. ಅವರು ಕರೆದಾಗ ದೇವರು ಬರಲಾರ್ದೆ ಇರ್ತಾನೆ ಹೆಂಗೆ? ಅವಾಗ ಅವ ಮಾತಾಡ್ಲಿಕ್ಕತ್ತ ವಿಷ್ಣು ಪರಮಾತ್ಮ. ನನಗೆ ತಡ್ಕೊಳ್ಳೋದು ಆಗಲಿಲ್ಲ ಅಂತಂದವ ದೇವ್ರ. ಯಾವಾಗ ಭೂಮಿ ಮ್ಯಾಲ ತುಕಾರಾಮ್ ಮಹಾರಾಜರು 2 ತಾಳ ಬಡದು ಕೀರ್ತನ ಯಾವಾಗ ಚಾಲೂ ಮಾಡಿದ್ರಲ್ಲ, ನನ್ನಿಂದ ತಡೆಯುವುದಾಗಲಿಲ್ಲ. ಅದಕ್ಕಾಗಿ ಕೀರ್ತನೆಯ ಆನಂದವನ್ನು ಪ್ರತ್ಯಕ್ಷ ಅನುಭವಿಸಬೇಕು ಅಂತ ಭೂಮಿಗೆ ವಂದನೆ ಅಂತ ವಿಷ್ಣು ಹೇಳಿದ. ಆವಾಗ ಇದನ್ನೆಲ್ಲ ನೋಡ್ಕೋತೀವ ಕೂತಿದ್ದು. ಅದು ಏನು ಎದ್ದು ಹೋಗೋ ಮಂದಿ ಹೋಗಿತ್ತು, ಇವ ಒಬ್ಬನ ಉಳಿದಿದ್ದ. ಗಾಬರಿಯಾಗಿ ನೋಡ್ಕೋತ ಕೂತಿದ್ದ. ನಿನಗೇನು ಬೇಕು ಕೇಳಿ ಎಲ್ಲ ಕೊಡ್ತೀನಿ ಅಂತ ತುಕಾರಾಮ್ ಮಹಾರಾಜರಿಗೆ ಅವ ವಿಷ್ಣು ಪರಮಾತ್ಮ ಅಂದ. ಇವ ಕೈ ಲಟಿಕೆ ಮುರಿಲ ಹತ್ತು ಮಗಲು ಕೂತಿದ್ಲ. ನನಗೆ ಒಂದು ಮಾತು ಯಾಕೆ ದೇವ್ರು ಕೇಳಲಿಲ್ಲ? ನಿನಗೇನು ಬೇಕು ಬೇಡು ಅಂತ ಅವ ಕೇಳಿದವ ತುಕಾರಾಮ್ ಮಹಾರಾಜನಿಗೆ. ತುಕಾರಾಮ್ ಮಹಾರಾಜ ಅಂದ, ಅಮಿ ಶ್ರೀಮಂತ ಹುನಿ ಶ್ರೀಮಂತ ತವ ತುಕಾರಾಮ್ ಮಹಾರಾಜ್. ಶ್ರೀಮಂತರು ಎಲ್ಲರಿಗೂ ನಾ ಶ್ರೀಮಂತದನು, ನಾ ಯಾಕೆ ನಿನ್ನ ಕಡೆ ಬೇಡಬೇಕು ಅಂತ ದೇವರಿಗೆ ಹೊಳ್ಳಿ ಹೇಳಿದವ ತುಕಾರಾಮ್ ಮಹಾರಾಜ್. ಆವಾಗ ಸುತ್ತ ನೋಡಿದರೆ ತುಕಾರಾಮ್ ಮಹಾರಾಜರು, ಇವ ಒಬ್ಬ ರೈತ ಮನುಷ್ಯ. ರೈತರು ಯಾವಾಗಲೂ ಭಾಳ ಸ್ವಚ್ಛ ಇರ್ತಾರೆ. ದನ ಕಾಯುವ ಮನುಷ್ಯರತ್ ನಾವು ಬೈತೀವಿ, ಆದರೆ ದನ ಕಾಯವರಟ್ಟು ಶಾಣ್ಯರು, ದೇವರಿಗೆ ಪ್ರಿಯರಾದಂಥವ್ರು ಯಾರೂ ಇಲ್ಲ. ವಾಸುದೇವ ಜಗದ್ಗುರು ಕೃಷ್ಣ ಪರಮಾತ್ಮ ದನ ಕಾದನ ಜಗತ್ತಿಗೆ ದೇವರಾಗಿ ಹೋಗ್ಯಾನ. ಅದಕ್ಕೆ ದನ ಕಾಯವರು ಸಣ್ಣವರಲ್ಲ, ಕನಿಷ್ಠ ಅಲ್ಲ, ಅವರೇ ಜಗತ್ತಿನಾಗ ಶ್ರೇಷ್ಠ. ಶಾಲ್ಯಾಗ ಮಾಸ್ತರ್ಗಳು ಬೈತ, ದನ ಕಾಯವರು, ದನ ಕಾಯ್ಲಕ್ಕೆ ಹೋಗ್ರಿ ಹುಡುಗರಿಗೆ. ಅವ್ರು ಹೇಳ್ತಾರೆ, ದನ ಕಾದವ್ರೆ ಇಟ್ಟು ದೊಡ್ಡ ಸಾಧನೆ ಮಾಡ್ಯಾರ ಅಂತ ಹುಡುಗರು ಹೇಳ್ತಾರೆ. ಹಂಗವ ದನ ಕಾಯುವಂಥ ಮನುಷ್ಯ ತುಕಾರಾಮ್ ಮಹಾರಾಜರ ಅವನ ಕಡೆ ನೋಡಿ ದೇವರಿಗೆ ಪ್ರಾರ್ಥನಾ ಮಾಡಿದರು. ಇವ ಏನು ಬೇಡ್ತಾನಲ್ಲ ಅದನ್ನು ಕೊಟ್ಟು ಬಿಡಪ್ಪ ಪರಮಾತ್ಮನೇ ಅಂತ ದೇವರಿಗೆ ಹೇಳಿದರು. ಅವಾಗ ಏನು ಬೇಕಪ್ಪ ನಿನಗ ಅಂತ ದೇವ್ರಿಗೆ ಕೇಳಿದ. ಆ ರೈತ ಮನುಷ್ಯ ಏನು ಹೇಳಿದ, ಬರೇ ತುಕಾರಾಮ್ ಮಹಾರಾಜರಂಥ ಸಂತರ ಸಂಘದಲ್ಲಿ 4-5 ತಾಸು ಕಳೆದದ್ದಕ್ಕಾಗಿ ದೇವರ ದರ್ಶನನ ಆಗೈತೆ ಅಂದ ಬಳಕ ಇನ್ನು ಮುಂದೆ ನನಗೆ ಯಾವ ಸಂಪತ್ತು ಬೇಡ, ಏನೂ ಬೇಡ, ಸದಾ ಕಾಲ ವಿಠ್ಠಲನ ಸಂಘ ಮತ್ತು ತುಕಾರಾಮ್ ಮಹಾರಾಜರ ಸಂಘ ಇದ್ರೆ ಸಾಕು, ನನ್ನ ಜೀವನ ಸಾರ್ಥಕ ಅಂತ ರೈತ ಮನುಷ್ಯ. ನೋಡ್ರಿ, ನಾವೆಂದರೆ ಹಿಂಗೆ ಏನ್ರಿ ಬೇಡೇದೇವನ್ ಬರ್ತೀವಿ, ಕರೆ ಪೂರ್ಣ ನಿಷ್ಠಾದಿಂದ ಬರಂಗಿಲ್ಲ. ಅರ್ಧಂಬರ್ಧ ತಲೆನ ಅರ್ಧಂಬರ್ಧ ಅದಾವ ನಮ್ಮ. ಹಿಂಗಾಗಿ ನಮಗೆ ಗಟ್ಟಿಯಾಗಿರ್ಲಾರ್ದಕ್ಕೆ ದೇವರ ನೋಡು ಸಾವಕಾಶ ಭೇಟಿಯಾಗೋನು, ಈಗೇನು ಅರ್ಜೆಂಟ್ ಐತತ್ತಾನ ಅವನು. ಗುರುಬಸವೇಶ್ವರ ಮಹಾಶಿವಯೋಗಿಗಳವರು ಬರ್ತೈತಿ ಮಂದಿ ಎಲ್ಲ ಕರೆ, ಆದರೆ ಪಕ್ಕ ಏನ ಅಂದ ಅಲ್ಲೇ ಗದ್ದಿಗಾಗ ಗಪ್ಪಗಾರ ಕೂತು ಬಿಡ್ತಾರೆ. ಅವರು ಆಶೀರ್ವಾದ ಪೂರ್ಣ ಪ್ರಮಾಣ ಮಾಡಂಗಿಲ್ಲ. ಯಾಕಂದ್ರೆ ನಾವು ಗಟ್ಟಿಯಾಗಿ ಸ್ಮರಣ ಮಾಡಂಗಿಲ್ಲ, ಗಟ್ಟಿಯಾಗಿ ಸೇವಾ ಮಾಡಂಗಿಲ್ಲ. ನೋಡ್ರಿ, ಸಣ್ಣ ಸಣ್ಣ ಮಕ್ಕಳಲ್ಲಿ ಅಂಥ ಭಕ್ತಿ ಅದ. ಅವು ಬಂದು ನಸಿಕಿನಾಗ 5 ಗಂಟೆಗೆ ಗದ್ದಿ ಸೇವಾ ಮಾಡ್ತಾವೆ. ಇಂಥ ತಂಡಿಯಲ್ಲಿ ನಿದ್ದೆ ಮಾಡೋ ವಯಸ್ಸಿನಾಗ
4 ಗಂಟೆಗೆ ಎದ್ದು ಸ್ನಾನ ಮಾಡಿ ಬಂದು ಅಜ್ಜಾರು ಸೇವಾ ಮಾಡ್ತಾರಂದ್ರೆ ದೇವರು ಅವರಿಗೆ ಒಲಿತಾನ, ಮತ್ತು ನಮ್ಮಂಥವ್ರಿಗೆ ಹೆಂಗೆ ಒಲಿತಾನ ನಾವು? ಅದಕ್ಕೆ ಅಂತಹ ಮಹಾತ್ಮರು ಅವರ ಸಂಘದಲ್ಲಿ ನಾವಿರಬೇಕು, ಶ್ರೇಷ್ಠ ಜ್ಞಾನಿಗಳ ಸಂಘದಲ್ಲಿರಬೇಕು. ಪ್ರಾಪ್ಯವರಾನ್ ನಿಬೋಧತ, ಶ್ರೇಷ್ಠ ಜ್ಞಾನಿಗಳ ಮಹಾತ್ಮರ ಮಾತುಗಳನ್ನು ಕೇಳುವುದರಿಂದ ನಾವು ದೊಡ್ಡವರಾಗುತ್ತೀವಿ. ಆದ್ರೆ ಇದೆಲ್ಲಕ್ಕೂ ಮುಖ್ಯವಾಗಿ ಏನು ಬೇಕು ಅಂದ್ರೆ ಮನಸ್ಸ ಸ್ವಚ್ಛ ಬೇಕು. ಮನಸ್ಸು ಸ್ವಚ್ಛ ಇಲ್ಲ ಅಂದರೆ ಏನೂ ಇಲ್ಲ. ದೇವರ ಶ್ರೀಶೈಲದಾಗ ಅದಾನಂತ ಮಂದಿ ಶ್ರೀಶೈಲಕ್ಕೆ ಹೋಗ್ತದೆ, ತಿರುಪತಿ ಆಗದಾನಪ್ಪ ದೇವ್ರು ಭಾಳ ಬಂಗಾರದ ದೇವ್ರವ. ತಿರುಪತಿ ತಿಮ್ಮಪ್ಪಂದ್ರೆ ಸಾಮಾನ್ಯ ಅಲ್ಲ. ಹೋದವರಿಗೆಲ್ಲ ತಲೆ ಸ್ವಚ್ಛ ಬೋಳಿಸಿ ಕಳಿಸಿಬಿಡ್ತಾನ ನಾವು. ಅದಕ್ಕೆ ಶ್ರೀಮಂತ ಆಗ್ಯಾನವ. ಮತ್ತು ಕೂದಲು ಕಂಡಾಪಟ್ಟೆ ತೊಟ್ಟಿದೆ. ಈಗ ಜೋಳಿನ ತುಂಬಿತು. ದಿವಸಕ್ಕೆ 10-20 ಸಲ ಖಾಲಿ ಮಾಡ್ತಾರೆ ಅವ್ರು. ದೊಡ್ಡದೊಂದು ಇದನ್ನ ಹಾಕಿರ್ತಾರೆ ಅಲ್ಲಿ. ನಾವು ಹೋಗಿದ್ದೀವಿ ತಿಮ್ಮಪ್ಪಗೆ, ಹ್ಯಾಂಗರೆ ಮಂದಿದ್ದು ಏನೇನು ಮಾಡಿ ಬರ್ತೈತೆ ಅಂತ ನೋಡ್ಲಾಕ್ಕೆ ಹೋಗಿದ್ದೀವಿ. ಇದೆಲ್ಲ ಹೋದ ಕೂಡಲೇ ಪಾಳೆನ ಹಚ್ಚಿಬಿಟ್ಟಿರ್ತೈತಿ. ಅವರು ಎಷ್ಟು ಸಾವುಕಾರ ಆಗ್ಯಾರ ಏನು ಸುದ್ದಿ. ದೇಶದಾಗ 1 ನಂಬರ್ ದೇವರು, ಶ್ರೀಮಂತ ದೇವರು ಅಂದ್ರೆ ತಿಮ್ಮಪ್ಪ. ನಮ್ಮಂಥ ಮಂದಿ ಐತ್ಲೆ ಇದೆಲ್ಲ ಹೋಗೇನ ಇಲ್ಲಿ ಕಾಲ ಭೈರವದಾನ, ಇಲ್ಲೇ ಬಿಟ್ಟು ಅಲ್ಲಿ ಹೋಗೋದು. ಇಲ್ಲೊಂದು 10,000 ಕೊಡು ಅಂದರೆ ಯಾಕೋ ಈ ಸಲ ದ್ರಾಕ್ಷಿ ಮಾಲ ಬಿದ್ದಿಲ್ಲ, ಅಲ್ಲಿ ಹೋಗಿ 1 ಲಕ್ಷ ಹುಂಡ್ಯಾಗ ಹಾಕಿ ಬರ್ತಾನೆ. ನಮ್ಮ ಮನಸ್ಸು ಸ್ವಚ್ಛ ಇರಲಾರ್ದಕ್ಕೆ, ನಮ್ಮಲ್ಲಿ ಏಕನಿಷ್ಠ ಇರಲಾರ್ದಕ್ಕೆ ದೇವರು ಅಲ್ಲದಾನ ಇಲ್ಲದಾನ, ಪರ್ವತದಾಗದಾನ, ಹಿಮಾಲಯದಾಗದಾನ, ಕನ್ಯಾಕುಮಾರಿ ಒಳಗದಾನ, ಸಮುದ್ರದಾಗದಾನ, ಗವ್ಯಾಗದಾನ ಅಂತ ನಾವು. ದೇವರು ಎಲ್ಲಿಯೂ ಇಲ್ಲ. ಗುಹೇಶ್ವರ ಅಂತಲ್ಲಮ ಪ್ರಭುದೇವರು ಹೇಳಿದರು. ನಮ್ಮ ಮನಸ್ಸು ಸ್ವಚ್ಛ ಇತ್ತು ಅಂದ್ರೆ ಮನಸ್ಸಿನ ಗುಹೆಯಲ್ಲಿಯೇ ಪರಮಾತ್ಮ ಅದಾನ. ಯಾವಾಗಲೂ ನೆನಸು ಸ್ವಚ್ಛ ಹಂಗಿರೋ. ಒಂದು ಸಾರಿ ಈ ದೇಶ ಕಂಡಂತಹ, ಪ್ರಪಂಚ ಕಂಡಂತಹ ಅಪ್ರತಿಮ ಜ್ಞಾನಿ, ಯಾರ ಹೆಸರನ್ನು ಕೇಳಿದರೆ ಜಗತ್ತು ಸದಾಕಾಲ ತಲೆಬಾಗುತ್ತದನೋ ಅಂಥ ಮಹಾತ್ಮ ಯಾರು ಅಂದ್ರೆ ಭಗವಾನ್ ಬುದ್ಧ. ಎಲ್ಲರೂ ಬುದ್ಧ ಆಗಬೇಕಂತಾರೆ, ಬುದ್ಧ ಆಗವರು ಇನ್ನಮನ. ಯಾಕಾಗುವರು ಅಂತ ಕೇಳಿದ್ರೆ ಅವನಂತಹ ಶಾಂತಿ ಯಾರಲ್ಲೂ ಬಂದಿಲ್ಲ. ಅಷ್ಟು ಶಾಂತ ಬುದ್ಧ. ಅವನು ನೋಡಿದ್ರನ ಸಾಕು ಎಂಥವನು ಶಾಂತ ಆಗುತ್ತಿದ್ದ. ಆವಾಗ ಒಂದು ಸಾರಿ ಏನಾಯಿತು ಅಂದ್ರೆ, ಬುದ್ಧ ಪ್ರವಚನ ಮಾಡಿ ಶಾಂತ ರೀತಿಯಿಂದ ಕುಂತಿದ್ದ. ಆವಾಗ ಒಬ್ಬ ಶ್ರೀಮಂತ ವ್ಯಾಪಾರಿಯ ಮಗ ಅವ ಬಂದು ದೇವದತ್ತ ಅಂಥೇಳಿ ಬಂದ. ನಮಸ್ಕಾರ ಮಾಡಿ ಬುದ್ಧನಿಗೆ ಕೇಳಿದ, ನಾನು ಬುದ್ಧ ಆಗಬೇಕಂತ ಮಾಡೇನಿ, ನನಗೂ ನಿರ್ವಾಣದ ದೀಕ್ಷೆಯನ್ನು ಕೊಡ್ರಿ ಅಂತ ಕೇಳಿದವ. ಕೇಳಿದಾಗ ಬುದ್ಧ ಹೇಳ್ದ, ಆಯ್ತಪ್ಪ ದೀಕ್ಷಾ ಕೊಡ್ತೀವಿ ಅಂತಂದವ. ನಾಳೆ ಮುಂಜಾನೆ ನಶಿಕ್ 4 ಗಂಟೆಗೆ ಎದ್ದು ಒಬ್ಬನ ಬಾ ದೀಕ್ಷಾ ಕೊಡ್ತೀವಿ ಅಂತಂದ್ರು ಅವರು. ಇವಾಗ ಆಶ್ಚರ್ಯ, ಒಮ್ಮಿಂದೊಮ್ಮೆಗಲೇ ಇಂದ ಬಂದಾನೆ ನಾಳೆ ದೀಕ್ಷಾ ಕೊಡ್ತಾರಂದ್ರೆ ಭಾಳ ಹೊರಪಾತು. ಮುಂಜಾನೆ 3 ಗಂಟೆಗೆ ಎದ್ದ, ಸ್ನಾನ ಮಾಡಿದ. 4 ಗಂಟೆಗೆ ಸರಿಯಾಗಿ ಬೋಧಿ ವೃಕ್ಷದ ಕೆಳಗಿರುವ ಬುದ್ಧನ ಕಡೆಗೆ ಹೋದ. ಹೋಗಿ ದೀಕ್ಷಾ ಕೊಡ್ರಿ ಅಂತ ಕೇಳಿದ. ಬುದ್ಧ ಏನು ಹೇಳಿದ್ದ ಅವನಿಗೆ? ಒಬ್ಬನ ಬಾ ಅಂತ ಹೇಳಿದ್ದ. ನಾ ಏನು ಹೇಳಿದ ನಿನಗೆ ಅಂತ ಕೇಳಿದ್ರು ಅವರು. ಒಬ್ಬನ ಬಾ ಅಂತ ಹೇಳಿರಿ. ಸುತ್ತಮುತ್ತ ನೋಡಿದ, ಯಾರೂ ಇಲ್ಲ, ಒಬ್ಬನ ಬಂದನಿ. ಅವಾಗ ಬುದ್ಧ ಹೇಳಿದ, ನಿನ್ನ ಮನಸ್ಸಿನಲ್ಲಿ ಏನು ಪ್ರಪಂಚ, ನಿನ್ನ ಮನಸ್ಸಿನಲ್ಲಿ ಏನು ಗದ್ದಲ ಐತಲ್ಲ, ಅದನ್ನೆಲ್ಲ ಇಳಿಸಿ ನೀ ಒಬ್ಬನ ಖಾಲಿ ಬಾ, ಅವಾಗ ನೀ ಬುದ್ಧ ಹಕ್ಕಿ, ಅವಾಗ ನಿನಗೆ ನಿರ್ವಾಣ ದೀಕ್ಷೆ ಕೊಡ್ತೀನಿ ಅಂತ ಬುದ್ಧ ಹೇಳಿದ. ಖಾಲಿ ಬಾ, ಮನಸ್ಸಿನಾಗ ಇರಲಾರ್ದ ಪ್ರಪಂಚ ಎಲ್ಲ ತುಂಬಿಕೊಂಡು ನನ್ನ ಹಂತೇಲಿ ಬಂದ್ರೆ ನಿನಗೆ ಹೆಂಗೆ ದೇವರಾಗ್ಲಕ್ಕೆ ಬರ್ತೈತಪ್ಪ ಅಂತ ಬುದ್ಧ ಹೇಳಿದ. ಅದು ಮನಸ್ಸಿನಾಗೇನು ತುಂಬಿತ್ತಲ್ಲ ಪ್ರಪಂಚ, ಮನಸ್ಸಿನಾಗ ಏನೇನು ತುಂಬಿತ್ತು? ಮನೆಯರೇ ಹೇಳಾರ್ದ ಕೇಳಾರ್ದ ಬಿಟ್ಟು ಬನ್ನಿ, ಮನ್ಯಾಗ ಅವ್ವ ಹೆಂಗದಾಳು, ಅಪ್ಪ ಹೆಂಗದಾನು. ಇವ ಬಂದಾನೆಲ್ಲಿ ಬುದ್ಧನ ಕಡೆಗೆ ಬಂದಾನ, ಹೇಳಾರ್ದ ಬೇರೆ ಬನ್ನಿ.
ನೂರಾರು ಕೋಟಿ ರೂಪಾಯಿ ವ್ಯಾಪಾರ ಐತೆ ನಮ್ಮದು. 2 ವರ್ಷದಿಂದ ಲಗ್ನ ಮಾಡ್ಯಾರ ಊರೆಲ್ಲ ಕೂಡಿ. ಈಗ 2 ಮಕ್ಕಳು ಹುಟ್ಟ್ಯಾವು. ಇಂಥದ್ರೊಳಗೆ ಹೆಂಡತಿಗತಿ ಏನೋ ಅಂತ ಇವ ಇಲ್ಲಿ ಬುದ್ಧನ ಮುಂದೆ ಕುಂತು ವಿಚಾರ ಮಾಡ್ಲ ಹತ್ತಿದ್ದ. ಅವರು ತ್ರಿಕಾಲ ಜ್ಞಾನಿಗಳು ಗೊತ್ತಾತು, ಹೇಳಿದ್ರು ಅವರು, ನಿನ್ನ ಮನಸ್ಜ್ಞಾನ ಪ್ರಪಂಚ ಇಳಿಸುವ, ಅವಾಗ ನಿರ್ವಾಣ ದೀಕ್ಷೆ. ಅದನ್ನೆಲ್ಲ ಖಾಲಿ ಮಾಡ್ಲಕ್ಕೆ ಅವಾಗ 2 ವರ್ಷ ಹಿಡಿತ್ತು. 2 ವರ್ಷ ಆದ ಬಳಿಕ ನಶಿಕನಾಗ ಬಂದ, ಈಗ ನಾ ಖಾಲಿ ಆಗ್ಯಾನೆ ಬುದ್ಧನೇ, ನಿರ್ವಾಣ ದೀಕ್ಷಾ ಕೊಡು ಅಂತ ಹೇಳಿದ. ನಿನ್ನ ಮನಸ್ಸು ಯಾವಾಗ ಪೂರ್ಣ ರೂಪದಿಂದ ಖಾಲಿ ಆತ್ಲ, ಅದೇ ಕ್ಷಣಕ್ಕೆ ನೀ ಬುದ್ಧ ಆಗ್ಯದಿ ಹೋಗಂತ ಬುದ್ಧ ಪರಮಾತ್ಮ ಹೇಳಿದ. ಯಾವಾಗ ನಿನ್ನ ಮನಸ್ಸು ಖಾಲಿ ಆತ್ಲ ಅವಾಗನೇ ಬುದ್ಧ ಆದಿ. ಅವ 2 ವರ್ಷಕ್ಕೆ ಖಾಲಿ ಆದ. ನಾವು ಇಟ್ಟು ವರ್ಷ ಆತು ಹುಟ್ಟಿ ಖಾಲಿ ಆಗಿದ್ದೇವನು ಒಳಗೆ. ತುಸು ಮಂದಿ ಹಳ್ಳ್ಯಾಗ ಶ್ರಾವಣದಾಗ ಪ್ರವಚನ ಹಚ್ಚಿರ್ತಾರೆ. ಹನುಮತ್ ದೇವ್ರ ಗುಡಿ ಮುಂದೆ, ವೀರಭದ್ರ ದೇವ್ರ ಗುಡಿ ಮುಂದೆ, ಊರಾಗ ಯಾವ ಗುಡಿ ಇರ್ತಾವೆ ಅಲ್ಲಿ ಪ್ರವಚನ ಹಚ್ಚಿರ್ತಾರೆ. ತಾಯಂದಿರು ಮನ್ಯಾಗ ಸಂಜೆ ಅಡಿಗೆ ಮಾಡೋದು ಬರ್ತೈತೆ ಅಂತ ಶೇಂಗಾ ಮತ್ತು ಇವು ಏನು ಚೌಳಿಕಾಯಿ ಸೋಸೋದು ಎಲ್ಲ ಪಲ್ಯ ತಂದು ಅಲ್ಲೇ ಸ್ವಾಮಿಗಳ ಮುಂದನ ಸೋಸ್ಕೊತ್ ಪ್ರವಚನ ನಡಿಬೇಕು, ಈ ಕಡೆ ಸೋಸೋದು ಮುಗಿಬೇಕು. ಅವ ಆಯ್ಗೊಳ್ಳೋದು ಹಿಂದೆ ಕೂತು ಶೇಂಗಾ ಹೊಡ್ಕೊತ ಕೂತು ಬಿಡ್ತಾರೆ ಅವರು. ನಾವು ಪ್ರವಚನ ಕೇಳಕತ್ತ ಬರಂಗಿಲ್ಲ, ಖಾಲಿ ಆಗ್ಬೇಕತ್ತ ಬರಂಗಿಲ್ಲ. ಇನ್ನಟ್ಟು ಲೋಡ್ ಮಾಡ್ಕೊಂಡು ಹೋಗ್ತೀವಿ, ಮನಸ್ಸು ತುಂಬಿಕೊಂಡು ಹೋಗ್ತೀವಿ. ಅದಕ್ಕೆ ಮನಸ್ಸು ಖಾಲಿ ಆಗಬೇಕು. ನಾವೆಲ್ಲರೂ ನಿಶ್ಚಿಂತರಾಗಬೇಕು, ಮಹಾತ್ಮರಾಗಬೇಕು, ಸಿದ್ಧ ಪುರುಷರಾಗಬೇಕು. ಅದು ಮನುಷ್ಯ ಕುಲದ ಗುರಿ. ಅದು ನಾವು ಹುಟ್ಟಿ ಬಂದುದರ ಸಾರ್ಥಕತೆಯ ಲಕ್ಷಣ. ಆವಾಗ ಮಾತ್ರ ಏನಾಗ್ತದಂದ್ರೆ ನಮ್ಮ ಜೀವನ ಧನ್ಯವಾಗ್ತದೆ. ಖಾಲಿ ಆಗ್ಲಕ್ಕೆ ಕಲಿಬೇಕು. ಆದ್ರೆ ನಮಗೆ ಇದೊಂದು ರೂಢಿ ಇಲ್ಲ. ಎಲ್ಲಿ ಹೋಗ್ತೀವಲ್ಲ ಅಲ್ಲೆಲ್ಲ ತುಂಬ್ಕೊಂಡು ಬರ್ತೀವಿ ನಾವು. ಸುಮ್ಮ ಸಹಜ ಮಠಕ್ಕೆ ಬರೋನು ಅಂತ ಬರ್ತಿರ್ತಾನೆ ಮನುಷ್ಯ, ದಾರ್ಯಾಗ ಒಂದು ಜಗಳ ನಡೆದಿರ್ತೈತಿ. ಇವು ಸುಮ್ಮ ಸಹಜ ಬರಬೇಕೋ ಬೇಡೋ ಮಠಕ್ಕೆ. ಆ ಜಗಳ ಏನೇನು ನಡೀತೈತಿಲ್ಲ ಅದನ್ನು ಕುತ್ಕೊಂಡು ನಿತ್ಕೊಂಡು ನೋಡ್ತಾನೆ. ಎಲ್ಲ ಜಗಳ ಅಲ್ಲಿ ನಡೆದಿರ್ತೈತಿ. ಅಲ್ಲಿ ಏನೇನು ದೃಶ್ಯಾವಳಿಗಳು ನಡೆದಿರ್ತಾವೆ, ಏನೇನು ಬೈತಾರಲ್ಲ ಅವೆಲ್ಲ ಇವನ ಮನಸ್ಸಿನಲ್ಲಿ ತುಂಬ್ಕೋತಾವೆ. ಮತ್ತು ಹೊಳ್ಳಿ ಮಠಕ್ಕೆ ಬಂದೆವ, ಆ ತಲೆಯಾಗಿ ಇಲ್ಲಿ ಪ್ರವಚನೆಯಲ್ಲಿ ಬರ್ತೈತಿ. ತಲೆಯಾಗ ಅದು ಹಳಿ ಜಗಳನ ಮಂದಿ ಜಗಳ ಇವ ಮನಸ್ಸಿನಾಗ ಹಾಕ್ಕೊಂಡು ಬಂದ. ಈ ರೀತಿಯಾಗಿ ನಾವು ಇಲ್ಲ ಸಲ್ಲದ ನಮಗೆ ಬ್ಯಾಡಾದ ವಸ್ತುಗಳನ್ನೇ ಒಳಗೆ ತುಂಬಿಕೊಂಡು ಕೂತಿದ್ದೀವಿ. ಕಚರ ಅಂತ ಕರೀತಾರೆ. ಏನೂ ಉಪಯೋಗ ಇಲ್ಲದು. ಇನ್ನು ತಿಪ್ಪೆ ಅಂದು ಹೋದ ಹೊಲಕ್ಕೆ ಹಾಕಿದ್ರೆ ಹೊಲ ಚಲೋ ಬೆಳಿತೈತೆ, ಅದು ಗೊಬ್ಬರ ಆಕೈತಿ. ಇನ್ನು ನಮ್ಮ ಮನಸ್ಸಿನಿಂದ ಏನು ಮಾಡೋದು, ಯಾವ ಗಿಡಕ್ಕೆ ಹಾಕೋದು ಅದನ್ನು? ಗಿಡಕ್ಕೆ ಹಾಕ್ಲಕ್ಕೂ ಬರೋಂಗಿಲ್ಲ, ಒಳಗೆ ಇಟ್ಕೊಂಡಿವಿ ಅಂದ್ರೆ ಬಾದರೆ ಹಾಕ್ತೀವಿ. ಅದಕ್ಕೆ ನಮ್ಮ ಮನಸ್ಸು ಸ್ವಚ್ಛವಾಗಿರಬೇಕು. ನಾವೆಲ್ಲರೂ ಅಮೃತಾತ್ಮರಾಗಬೇಕು, ಸಿದ್ಧ ಪುರುಷರಾಗಬೇಕು, ಯೋಗಿಗಳಾಗಬೇಕು. ಸುಮ್ಮ ಭೋಗಿ ಅನಿಸ್ಕೊಂಡು ಸಾಯುವುದ್ರಾಗ ಏನು ಅರ್ಥ ಇಲ್ಲ. ಏನಾಗಬೇಕು? ಯೋಗಿ ಆಗಬೇಕು. ನಮ್ಮ ಕನಸು ಇಂಥವು ಬೀಳ್ತಾವೇನು? ಹುಡುಗರಿಗೆ ಹೇಳ್ತೇವೆ ನಾವು, ತಮ್ಮ ನೋಡ ಅಲ್ಲಿ ಸಿನಿಮಾದಾಗ ಹೀರೋ ಅದಾನ ನೋಡ, ಹಂಗಾಗ್ಬೇಕು ನೀ. ಹೆಂಗೆ ಬಣ್ಣ ಹಚ್ಚಿ ಕುಣಿಯುವಂಥ ಹೀರೋನಂಗೆ ಆಗಂತ ಹೇಳ್ತೇವೆ ಹೊರತು, ಈ ದೇಶದಲ್ಲಿ ಆಗಿ ಹೋದಂಥ ವ್ಯಾಸ ಮಹರ್ಷಿ ಅಂತ ಜ್ಞಾನಿಯಾಗು, ಶಂಕರಾಚಾರ್ಯನಂಥ ಅದ್ವೈತ ಭಾಸ್ಕರನಾಗು, ಅಕ್ಕ ಮಹಾದೇವಿಯಂಥ ವೀರ ವಿರಾಗಿಣಿಯಾಗು, ಜೀಜಾ ಮಾತೆಯಂತಹ ರಾಜ್ಯ ಮಾತೆಯಾಗು ಅಂತ ನಾವು ಹೇಳಂಗಿಲ್ಲ. ನಮ್ಮ ತಲೆಯಾಗವು ಎಲ್ಲ ಇಲ್ಲ. ಬರೇ ಅವು ಹೀರೋ ಹೀರೋಯಿನ್ಗಳು. ಅವು ಮುಂದೆ ಬಣ್ಣ ಹಚ್ಚಿ ಕುಣಿತಾರೆ, ಹಿಂದತ್ರ ಪರಿಸ್ಥಿತಿ ಹೇಳಬಾರ್ದು. ದಿನ ಬಣ್ಣ ಹಚ್ಚಬೇಕು ಅವ್ರು, ಹಚ್ಚಿ ಹಚ್ಚಿ ಇದೆಲ್ಲ ಬಾದಕ್ಕೈತಿ. ಮತ್ತು ಚರ್ಮದು ಭಾಳ ತಿಳುಕೊಟ್ಟಾನ ದೇವರು. ಸೂಪರ್ ಮಾರ್ಕೆಟ್ನಾಗ ಅದು ಹೋಗಿ ನೋಡಿದ್ರೆ ಹೇಳಬಾರ್ದು. ಅದು ಅರ್ಧ ತಿನ್ನೋ ಪದಾರ್ಥ ಇರ್ತಾವೆ, ಅರ್ಧ ಬರೀ ಮುಖಕ್ಕೆ ಹಚ್ಚೋಳು, ಸೆಂಟ್ ಬಾಟ್ಲಿ, ಪೌಡ್ರ, ಅವು ಇವ. ಮನುಷ್ಯ ಎದಕ್ಕೆ ಮಹತ್ವ ಕೊಡಬೇಕಂತ ಗೊತ್ತಿಲ್ಲ ಇವನಿಗೆ. ಹಿಂದಿನ ಅಜ್ಜ ಅಜ್ಜಿಗಳು ಒಬ್ಬರೇ ಪೌಡ್ರ್ ಹಚ್ಚಿರೇನು? ಅಜ್ಜಿಗಳು ಯಾರು ಅದಾರಲ್ಲ ಇಲ್ಲಿ, ಹಚ್ಚಿರೇನು ನೀವು? ಈಗಿನ ಮಂದಿನ ನೋಡ್ರಿ, ಏನದು ಏನು ಪ್ರಸಾದನಗಳನ್ನು ಹಚ್ತಾರೆ, ಏನು ಮಾಡ್ತಾರೆ ಗದ್ಲ.
35 ವಯಸ್ಸು ಅನ್ನೋದ್ರೊಳಗೆ ಎಲ್ಲ ಕಪ್ಪು ಹಳಿ ಮುದುಕಿಯಾಗಿ ಬರ್ತಾರೆ. ಮಠಕ್ಕೆ ಏನು ಮಾಡೋದು ಅವ್ನು ತೊಗೊಂಡು? ನೋಡಬಾರ್ದು ಇವ್ರ ಮುಖ. ಹಿಂದಿನ ಅಜ್ಜ ಅಜ್ಜಿಗಳು ಸೌಂದರ್ಯಕ್ಕಾಗಿ ಏನು ಮಾಡ್ತಿದ್ರು? ಅವರು ಚಲೋ ಅರಿಶಿನ ಹಚ್ಕೋತಿದ್ರು. ಅದರಟ್ಟ ಸೌಂದರ್ಯವರ್ಧಕ ಯಾವುದೂ ಜಗತ್ತಿನಾಗಿಲ್ಲ. ನಮಗದು ಗೊತ್ತೇ ಇಲ್ಲ. ಅದಕ್ಕೆ ನಾವು ಮಕ್ಕಳಿಗೇನು ಹೇಳತ್ತಿದ್ದೀವಿ? ನೋಡಲ್ಲಿ ಬಣ್ಣ ಹಚ್ಕೊಂಡು ಕುಣಿತಾರಲ್ಲ, ಅವರಂಗ ನೀ ಆಗುವಂಥ ಅವರ ಆದರ್ಶವನ್ನು ಹೇಳತ್ತಿದ್ದೀವಿ ಹೊರತಾಗಿ ನಮ್ಮ ದೇಶದ ಮಹಾನ್ ಋಷಿಮುನಿಗಳು, ಶಿವಯೋಗಿಗಳು, ತ್ಯಾಗಿಗಳು, ಸಿದ್ಧ ಪುರುಷರ ಆದರ್ಶವನ್ನು ಹೇಳ್ತಾ ಇಲ್ಲ. ಯಾಕೆ? ಫೋಟೋದಾಗ ಕೈ ಮಾಡಿ ತೋರಿಸಿ ಗುರುಬಸವ ಶಿವಯೋಗಿಗಳಂಗೆ ನೀನು ಒಬ್ಬ ಶಿವಯೋಗಿ ಆಗಪ್ಪ ಅಂತ ಯಾಕೆ ಹೇಳಬಾರ್ದು ಮಕ್ಕಳಿಗೆ? ಯಾಕೆ ಶಿವಯೋಗಿ ಆಗೋದು ಬೇಡ? ನೋಡ್ರಿ, ಅವರ ದೇಹದ ಮ್ಯಾಲೆ, ಅವ್ರ ಶರೀರದ ಮ್ಯಾಲೆ ರಾಜಯೋಗಿ ಅಂತ ಕರೆಸ್ಕೊಂಡ್ರು. ಒಂದು ಬಂಗಾರದ ಆಭರಣ ಎಲ್ಲ ಐತೇನು? ಇರ್ಲೆತ್ತೇನು ಉಂಗುರದು ಹಾಕ್ಯಾರ? ಏನೇನೋ ಇಲ್ಲ. ರಾಜಯೋಗಿಗಳು ಯಾವುದರಲ್ಲಿ? ಅಧ್ಯಾತ್ಮದಲ್ಲಿ ಧ್ಯಾನಕ್ಕೆ ರಾಜಯೋಗ ಅಂತ ಕರೀತಾರೆ. ಯಾರು ಧ್ಯಾನದಲ್ಲಿ ಮುಳುಗಿ ಸಮಾಧಿ ಸ್ಥಿತಿಯನ್ನು ಪಡಿತಾರಲ್ಲ ಅವರಿಗೆ ರಾಜಯೋಗಿಗಳು ಅಂತ ಕರೀತಾರೆ. ಅಂತಹ ರಾಜಯೋಗಿಗಳು ಗುರುಬಸವ ಮಹಾಶಿವಯೋಗಿಗಳು. ನಮ್ಮದೆಲ್ಲ ಕಲ್ಪನಾ ಏನು ಅಂದ್ರೆ, ರಾಜಯೋಗಿಗಳು ಅಂದ್ರೆ ಬಂಗಾರ ಕಿರೀಟ, ದೊಡ್ಡ ಸಿಂಹಾಸನ, ಮುಂದೆ 4 ಆನೆಗಳು, 4 ಕುದುರೆಗಳು, 4 ಒಂಟೆಗಳು, ಜೇಕಾರ ಹೊಡೆ ಮಂದಿ, ಛತ್ರ ಚಾಮರ ಇದಂತ ತಿಳ್ಕೊಂಡಿದ್ದೀವಿ. ಅವರು ವಿರಕ್ತರು. ಮೊದಲೇ ಏನೂ ಬ್ಯಾಡ ಅಂದವರು. ಅವರು ರಾಜಯೋಗಿಗಳನ್ನುವುದಕ್ಕೆ ತಾತ್ಪರ್ಯ ಏನು ಅಂದ್ರೆ ಅಧ್ಯಾತ್ಮ ಲೋಕದ ರಾಜಯೋಗಿಗಳು. ಅದಕ್ಕೆ ಅವ್ರ ಕೊರಳಾಗ ಒಂದು ರುದ್ರಾಕ್ಷ ಮಾಲೆ ಐತಿ, ಮೈತುಂಬ ಎಲ್ಲ ಭಸ್ಮ ಅದ. ಏನನ್ನೂ ಬಯಸಿಲ್ಲ ಈ ಜಗತ್ತಿನಿಂದ. ಅವರು ಮನಸ್ಸು ಮಾಡಿದರೆ ಏನಾಗುತ್ತಿರಲಿಲ್ಲ. ಏನೂ ಬ್ಯಾಡ ಅಂದ್ರು. ವಿರಕ್ತರಾಜರು. ಯಾವುದೂ ಬೇಡ, ಯಾರೂ ನನ್ನವರಲ್ಲ, ಆದರೆ ಎಲ್ಲರೂ ನನ್ನವರೇ. ಈ ಮನೋಭಾವನೆ ಅವರಲ್ಲಿದ್ದದ್ದರಿಂದಾಗಿ ಅವರು ಜಗತ್ತಿಗೆ ಬೆಳಕಾದರು. ದೇಹ ಬಿಟ್ಟು 90 ವರ್ಷ ಆದರೂ ಇನ್ನೂ ಮಂದಿ ನೆನೆಸ್ತೈತಿ ಅಂದ್ರೆ ಅದಕ್ಕೆ ಕಾರಣ ಏನು ಅಂದ್ರೆ ಅಂತಹ ಯೋಗದ ಶಕ್ತಿ ಅದು. ಸಾಮಾನ್ಯ ಮಂದಿದು 3ನೇ ಪುಣ್ಯತಿಥಿಗೆ ಶಿವಾಯನಮ ಆಗಿಬಿಡ್ತೈತಿ, ನೆನೆಸಂಗಿಲ್ಲ ಮುಂದೆ ಮಂದಿ. ಆದ್ರೆ ಅಜ್ಜವರು ಗುರುಬಸವ ಮಹಾಶಿವಯೋಗಿಗಳನ್ನು ದಿವಸ ಹೆಂಗೆ ಹೆಚ್ಚಾಕ್ಕವಲ್ಲ ಹಂಗಂಗೆ ಭಕ್ತಿ ಹೆಚ್ಚಾಕೈತೆ. ಅವರು ಬೆಳ್ಕೋತ ಹೋಗ್ತದೆ. ಆ ರೀತಿಯಾಗಿ ಆ ಶಿವಯೋಗಿಗಳ ಕೃಪೆ ನಮ್ಮೆಲ್ಲರನ್ನು ಹರಸಲಿ. ನಮ್ಮ ಮನಸ್ಸು ಸದಾಕಾಲದಲ್ಲಿಯೂ ಸ್ವಚ್ಛವಾಗಿರಲಿ. ನಾವೆಲ್ಲರೂ ಶಿವಯೋಗಿಗಳಾಗೋಣ, ಅಧ್ಯಾತ್ಮದ ಹಾದಿಯಲ್ಲಿ ಸಾಗೋಣ ಅಂತ ಹೇಳ್ತಾ ಸತ್ಸಂಗದ ನುಡಿಗಳಿಗೆ ವಿರಾಮವನ್ನು ಹೇಳ್ತಾ